ಇದು ಎಲ್ರಿಗೂ ಯಾರ್ಯಾರಿಗೆ ನಿಮ್ಮಲ್ಲಿ ನರಸಿಂಹ ಆರತಿ ಬರುತ್ತೆ? ಮಾತಾಜಿ ನನಗ್ ಬರುತ್ತೆ ಎಲ್ರಿಗೂ ಮರ ಬರುತ್ತೆ? ಎಲ್ರಿಗೂ ನರಸಿಂಹ ಬರುತ್ತೆ ಆರತಿ. ನರಸಿಂಹ ಆರತಿ? ನಮಸ್ತೆ ಪ್ರಭಾಕರ್ ನಮಸ್ತೆ ನಮಸ್ತೆ ಹೌದು, ನಮಸ್ತೆ ನರಸಿಂಹಯ್ಯ ಬರತ್ತಾ? ಹಾ ಮಾತಾಜಿ ಮಾತಾಜಿ ಬರುತ್ತೆ. ಯಾರ್ಯಾರು ಬರಲ್ಲ ಅನ್ನೋರು ಯಾರು ಇದ್ದೀರಾ? ನಾನು ಆಡ್ತೀನಿ, ಆಡೋದ ಮಾತಾಜಿ? ಒಂದ್ಸರಿ ಕ್ವಿಕ್ ಆಗಿ ರಿಪಿಟೇಷನ್ ಏನ್ ಬೇಡ, ಜಸ್ಟ್ ಹಾಡ್ಕೊಂಡು ಹೋಗಿ ಮಾತಾಜಿ. ಹಾ ಮಾತಾಜಿ. ನಮಸ್ತೆ ನರಸಿಂಹಯ್ಯ. ಇವತ್ತಿನ ಕ್ಲಾಸಿನ ಟಾಪಿಕ್ ಇದು ಪ್ರಾರ್ಥನೆ ಅಲ್ವಾ? ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ಹಾ ಮಾತಾಜಿ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದನಾದದಾಯಿನಿ, ಪ್ರಹ್ಲಾದನಾದದಾಯಿನಿ, ಹಿರಣ್ಯಕಾಶಿಪೂರ್ವಕ್ಷಃ, ಹಿರಣ್ಯಕಾಶಿಪೂರ್ವಕ್ಷಃ, ಶಿಲಟಂಕಾನಕಾಲಾಯೇ, ಶಿಲಟಂಕಾನಕಾಲಾಯೇ, ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ, ಬಹಿರ್ನರಸಿಂಹ ಹೃದಯೇ ನರಸಿಂಹ, ಬಹಿರ್ನರಸಿಂಹ ಹೃದಯೇ ನರಸಿಂಹ, ನರಸಿಂಹಮದಿಂ ಶರಣಂ ಪ್ರಪತೆ, ನರಸಿಂಹಮದಿಂ ಶರಣಂ ಪ್ರಪತೆ, ತವ ಕರ ಕಮಲವರೇನಾಕ ಅದ್ಭುತ ಶೃಂಗ ದಲಿತ ಹಿರಣ್ಯಕಶ್ಯಪು ತನುಭೃಂಗ, ಕೇಶವಧೃತ ನರಹರಿರೂಪ, ಜಯ ಜಗದೀಶ ಹರಿ, ಜಯ ಜಗದೀಶ ಹರಿ, ಜಯ ಜಗದೀಶ ಹರಿ, ಜಯ ನರಸಿಂಹದೇವ್, ಜಯ ನರಸಿಂಹದೇವ್, ನರಸಿಂಹದೇವ್ ಜಯ ನರಸಿಂಹದೇವ್, ಜಯ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್, ಜಯ ಪ್ರಹ್ಲಾದ್ ಮಹಾರಾಜ್, ಜಯ ಲಕ್ಷ್ಮೀ ನರಸಿಂಹ, ಜಯ ಲಕ್ಷ್ಮೀ ನರಸಿಂಹ, ಜಯ ಲಕ್ಷ್ಮೀ ನರಸಿಂಹ, ಜಯ ಲಕ್ಷ್ಮೀ ನರಸಿಂಹ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಿಮ್ ಮಗಳು ಕೂಡ ಹಾಡಿದ್ಲ ಮಾತಾಜಿ? ಹಾ ಮಾತಾಜಿ, ತುಂಬಾ ಇಷ್ಟ ಅವಳಿಗೆ ಮಾತಾಜಿ ಹಾಡು. ಏನ್ ಹೆಸರು ನಿಮ್ ಡಾಟರ್? ತ್ರಿವೇಣಿ. ತ್ರಿವೇಣಿ. ಓಕೆ, ಥ್ಯಾಂಕ್ ಯು ತ್ರಿವೇಣಿ, ವೆರಿ ನೈಸ್. ತುಂಬಾ ಚೆನ್ನಾಗಿ ಹಾಡಿದ್ರಿ ಇಬ್ರು ಸೇರಿ ಒಟ್ಟಿಗೆ, ತುಂಬಾ ಕೋರಸ್ ಆಗಿ ಚೆನ್ನಾಗಿತ್ತು. ಒಂದ್ 2-3 ಕೀರ್ತನೆ ಆಡ್ತಾಳೆ ಮಾತಾಜಿ, ತುಂಬಾ ಇಷ್ಟ ಅವಳಿಗೂ ಹಾಡಕ್ಕೆ. ವೆರಿ ನೈಸ್. ಓಕೆ, ಜಸ್ಟ್ ನಾನು ಟಾಪಿಕ್ ಶೇರ್ ಮಾಡ್ತಿದ್ದೀನಿ. ಒಂದು ನಿಮಿಷ.
ಪ್ರಾರ್ಥನೆಯ ಮಹತ್ವ. ಸೊ ಎಲ್ರು ಏನ್ ಹೇಳ್ತಾರೆ, ಇವಾಗ ನಾವು ಪ್ರಾರ್ಥನೆ ಸಲ್ಲಿಸಿದ್ವಿ ಅಲ್ವಾ, ನರಸಿಂಹದೇವ್ ಭಗವಾನ್ ಕಿ ಜೈ, ಪ್ರಹ್ಲಾದ್ ಮಹಾರಾಜ್ ಕಿ ಜೈ ಅಂದ್ವಿ, ಹೌದಾ? ಸೊ ಪ್ರಾರ್ಥನೆ ಸಲ್ಲಿಸಿದೀವಿ ಅಂದ್ರೆ ಏನರ್ಥ? ಪ್ರಾರ್ಥನೆ ಯಾಕೆ ಸಲ್ಲಿಸ್ತೀವಿ ನಾವು? ಪ್ರಾರ್ಥನೆ ಯಾತಕ್ ಬೇಕು? ಯಾಕೆ ಪ್ರಾರ್ಥಿಸ್ಬೇಕು ನಾವು? ಫಸ್ಟ್ ನಮ್ಮ ಮನಸ್ಸಿನಲ್ಲಿ ಭಾವನೆ ಬರ್ಬೇಕು ಮಾತಾಜಿ ದೇವ್ರದ್ದು. ಓಕೆ, ಆಮೇಲೆ ಪ್ರಾರ್ಥನೆ ಮೂಲಕ ಭಗವಂತನ ಕೇಳ ಸ್ಟಾರ್ಟ್ ಮಾಡ್ಕೊಂತೀವಿ. ಪ್ರಾರ್ಥನೆಯ ಮೂಲಕ ನಾವು ಭಗವಂತನ ಹತ್ರ ಸಂಪರ್ಕ ಪಡ್ಕೋಬಹುದು ಅಲ್ವಾ? ಹ್ಮ್. ಹಾ, ಮತ್ತೆ ನಮ್ ಮನ್ಸಲ್ಲಿರೋ ಕಲ್ಮಶ ಎಲ್ಲ ಹೋಗ್ಸಿ ಭಕ್ತಿ ಮಾರ್ಗಕ್ಕೆ ಬರೋವಂಗ್ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡು. ಹಾ ಅಲ್ವಾ, ನಮ್ಮ ಮನಸ್ಸಲ್ಲಿರೋ ಕಲ್ಮಶ ಹೋಗಿ ಭಕ್ತಿ ಮಾರ್ಗಕ್ಕೆ ಬರಂಗ್ ಮಾಡು ಅಂತ ನಾವು ಪ್ರಾರ್ಥಿಸ್ಕೋಬಹುದು. ಮತ್ತೆ ಮತ್ತೆ ನಾವು ಪ್ರಾರ್ಥನೆ ಯಾಕೆ ಸಲ್ಲಿಸ್ತೀವಿ? ಪ್ರಾರ್ಥನೆ ಯಾಕೆ ಮಾಡ್ಬೇಕು ನಾವು? ಏನಿದೆ ಆ ಪ್ರಾರ್ಥನೆದಲ್ಲಿ ಅಷ್ಟು ವಿಶೇಷ? ನಾವು ಸಣ್ಣ ವಯಸ್ಸಿನ ಪ್ರಾರ್ಥನೆ ಮಾಡ್ತೀವಲ್ವಾ? ಸತತ ಭಗವಂತನ ನಾಮಸ್ಮರಣೆಯಲ್ಲಿ ಇರ್ಬೇಕಂತ ಹೇಳಿ ಹಾ, ಆಯ್ತು. ನಾವು ನಾಮಸ್ಮರಣೆದಲ್ಲಿ ಇರ್ಬೇಕು ಅಂತ ನಾವು ಪ್ರಾರ್ಥಿಸ್ತೀವಿ. ಓಕೆ, ನಾವ್ ಪ್ರಾರ್ಥನೆ ಮಾಡೋದ್ ಮಾತಾಜಿ ನಮಗೆ ಆರೋಗ್ಯ ಚೆನ್ನಾಗಿಡು, ನಮಗೆ ಅದು ಮಾಡು ಇದು ಮಾಡು ಅಂತ ಹೇಳೋಕೆ ಭಗವಂತ ನೆನೆಸ್ಕೊಂಡು ಪ್ರಾರ್ಥನಾ ಮಾಡ್ತೇವೆ. ಅಂದ್ರೆ ನಮ್ ಕೋರಿಕೆ ಈಡೇರ್ಲಿ ಅಂತ ಒಂದೊಂದ್ಸರಿ ಹಂಗೆ ನಾವು ಈ ಭೌತಿಕ ಜಗತ್ತದಲ್ಲಿ ಜಾಸ್ತಿ ಕೋರಿಕೆಗಳನ್ನ ಈಡೇರ್ಸೋದಕ್ಕೇನೆ ನಾವು ಪ್ರಾರ್ಥನೆ ಮಾಡ್ಕೋತೀವಿ ಮಾತಾಜಿ. ಹಾ ಹೌದು, ಎಷ್ಟೊಂದ್ಸರಿ ನಮ್ಮ ಕೋರಿಕೆಗಳನ್ನ ಈಡೇರಿಸ್ಕೊಳ್ಳೋಕೋಸ್ಕರ ನಾವು ಪ್ರಾರ್ಥಿಸ್ಕೊಂತೀವಿ. ಹೌದು, ಭಕ್ತಿ ಮಾರ್ಗಕ್ ಬರೋಕಿನ್ನ ಮುಂಚೆ ಹಂಗ್ ಕೇಳ್ಕೊಂತ ಇದೀವಿ ಮಾತಾಜಿ. ಈಗ ಹಂಗ್ ಕೇಳೋದಿಲ್ಲ, ದೇವ್ರಿಗೆ ಬಿಟ್ಬಿಟ್ಟಿದೀವಿ. ನೀನ್ ಯಾವ ದಾರಿಲಿ ತೋರಿಸ್ತೀಯೋ ಆ ದಾರಿಲಿ ನಾವ್ ಹೋಗ್ತಾ ಇರ್ತೀವಪ್ಪ ಅಂದ್ಬಿಟ್ಟು ದೇವ್ರ Okay. ನೆನ್ಕೊಂತ ಹೋಗ್ತಾ ಇರ್ತೀವಿ. ಹತ್ರ Okay. ಆಗೋಕೆ ಹೌದು. ವೆರಿ ನೈಸ್. ಭಗವಂತನಿಗೆ ಹತ್ರ ಆಗೋದಿಕ್ಕೆ ನೀನ್ ಯಾವ್ದು ಸರಿ ದಾರಿ ತೋರಿಸ್ತೀಯೋ ಅದೇ ದಾರಿ ನಮ್ಗೆ ಸ್ವೀಕರಿಸ್ತೀವಿ ಅಂತ ನಾವು ಪ್ರಾರ್ಥಿಸ್ಕೊತೀವಿ. ಹೌದು ಓಕೆ, ಮನಸ್ಸನ್ನು ಶಾಂತವಾಗಿ ಇಟ್ಕೊಳಕನು ಮಾಡ್ತೀವಿ ಮಾತಾಡಿ. ಹಾ, ಮನಸ್ಸಿನ ಶಾಂತತೆಗೋಸ್ಕರ ನಾವು ಮಾಡ್ತೀವಿ. ಹೌದು, ನಮಗೋಸ್ಕರ, ಆಮೇಲೆ ನಮ್ಮ ಮನಸ್ಸಿಗೋಸ್ಕರ ಕೇಳ್ಕೊತೀವಿ. ಹೌದು, ಎಷ್ಟೊಂದ್ಸರಿ ಪ್ರಾರ್ಥನೆಯಿಂದ ನಮ್ಗೆ ಎಷ್ಟೆಲ್ಲ ಮನಸ್ಸಿಗೆ ಧೈರ್ಯ ಸಿಗತ್ತೆ ಅಲ್ವಾ? ಮೈಂಡ್ ಎಲ್ಲಿ ಡೈವರ್ಟ್ ಆಗುದಿಲ್ಲ ಮಾತಾಡಿ. ಹೇಳ್ತಾ ಇದ್ರೆ ಅಲ್ಲೇ ಇರ್ತೇವೆ. ಎಸ್. ಓಕೆ, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಮಾತಾಜಿ. ಓದಕ್ ಶುರು ಮಾಡ್ತೀರಾ ಯಾರು? ಹರೇ ಕೃಷ್ಣ. ಮಾತಾಜಿ ಫಾಂಟ್ಸ್ ಒಂದ್ ಸ್ವಲ್ಪ ದೊಡ್ಡದಿರ್ಲಿ ಮಾತಾಜಿ. ಇನ್ನೊಂದ್ ದೊಡ್ಡದು ಬೇಕು. ತುಂಬಾ Yes. ಸಣ್ಣದಾಗ್ಬಿಟ್ಟಿದೆ, ತುಂಬಾ ಸಣ್ಣದಿದೆ. ಓಕೆ, ಸ್ವಲ್ಪ. ಓಕೆನಾ? ಹರೇ Okay, ಕೃಷ್ಣ ಮಾತಾಜಿ. ಮಾತಾಜಿ. ಓಕೆ ಹರೇ ಓಕೆ ಓಕೆ ಓಕೆ. ಓದ್ಲಾ ಮಾತಾಜಿ? ಪ್ಲೀಸ್ ಓದಿ ಮಾತಾಜಿ. ಪ್ರಾರ್ಥನೆ ಮಹತ್ವ. ಪ್ರಾರ್ಥನೆಗಳ ಮಹತ್ವ. ಅರ್ಚನಂ ಎಂದರೆ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸುವ ರೀತಿಯಲ್ಲಿ ಭಗವಾನ್ ವಿಷ್ಣುವಿಗೆ ಪೂಜೆ ನೆರವೇರಿಸುವುದು. ತಮ್ಮ ವಂದನಂ ಎಂದರೆ ಗೌರವ. ಮತ್ತು ವಂದನಂ ಎಂದರೆ ಇದು ಅಕ್ಷರ ಕಾಣ್ತಾ ಇಲ್ಲ ಮಾತಾಜಿ. ಮತ್ತು ವಂದನಂ ಎಂದರೆ ಗೌರವಯುಕ್ತವಾದ ವಂದನೆಗಳನ್ನು ಸಲ್ಲಿಸುವುದು ಎಂದಾಗಿದೆ. ಮನ್ಮನಾಭವ ಮದ್ಭಕ್ತೋ ಮಧ್ಯ ನಮಸ್ಕುರ್ಯು. ವಂದನಂ ಎಂದರೆ ನಮಸ್ಕಾರ ಮಾಡುವುದು ಅಥವಾ ಪ್ರಾರ್ಥನೆಗಳನ್ನು ಸಲ್ಲಿಸುವುದು ಎಂದರ್ಥವಾಗಿದೆ. ಥ್ಯಾಂಕ್ ಯು ಮಾತಾಜಿ. ಮತ್ತೆ ನೆಕ್ಸ್ಟ್ ಡಿವೋಟಿ ಯಾರು ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮಾತಾಜಿ ನನ್ಗೆ ಸ್ಕ್ರೀನ್ ಕಾಣ್ತಿಲ್ಲ. ಕಾಣಿಸ್ತಿಲ್ವಾ? ಸ್ವಲ್ಪ ಅರ್ಧ ಕಟ್ಟಾಗ್ಬಿಟ್ಟೈತೆ ಮಾತಾಜಿ. ಸ್ವಲ್ಪ ಅಕ್ಷರ ಚಿಕ್ಕದೇ ಮಾಡಿ, ಅದು ಕಟ್ಟಾಗ್ಬಿಟ್ಟೈತೆ, ಅಕ್ಷರ ಕಾಣ್ತಾ ಇಲ್ಲ ಸರಿ. ಇವಾಗ ಸರಿ ಐತ್ ಮಾತಾಜಿ. ಇನ್ನ ಸ್ವಲ್ಪ ಸರಿ ಐತ್ ಮಾತಾಜಿ. ಓಕೆನಾ? ಇಲ್ಲ ಮಾತಾಜಿ, ಕಾಣ್ತಿಲ್ಲ ಮಾತಾಜಿ. ಕಾಣ್ತೈತಲ್ಲ ಕ್ಲೀನ್ ಆಗಿ? ನನಗ್ ಸ್ವಲ್ಪ ಬರ್ತಾ ಇಲ್ಲ ಮಾತಾಜಿ. ಬರ್ತಾ ಇದೆ, ಕರೆಕ್ಟ್ ಇದೆ. ಓದ್ತೀರಾ? ಬೇರೆ ಯಾರು ಓದ್ತೀರಾ ಡಿವೋಟೀಸ್? ಯಾರಿಗೆ ಕಾಣಿಸ್ತೀರಾ ಕ್ಲಿಯರ್ ಆಗಿ? ಇವಾಗ ಇಲ್ಲಿಂದ ಓದ್ಬೇಕು ಮಾತಾಜಿ.
ಫುಲ್ ಸ್ಕ್ರೀನ್ ಇದೆ. ಎಲ್ಲಿಂದ ಓದ್ಬೇಕು? ವಂದನಂ ವಂದನಂ. ವಂದನಂ ಪ್ರಾರ್ಥನೆ ವಂದನಂ. ವಂದನಂ ಎರಡನೇ ಪಾಠ. ಹಾ ಮಾತಾಜಿ. ವಂದನಂ ಪ್ರಾರ್ಥನೆಗಳು ಶ್ರೀ ವಿಗ್ರಹ ಆರಾಧನೆ ಒಂದು ಭಾಗವೇ ಆಗಿದ್ದರೂ ಅದನ್ನು ಶ್ರವಣ ಮತ್ತು ಕೀರ್ತನೆ ಮುಂತಾದ ಉಳಿದ ಅಂಶಗಳಂತೆ ಪ್ರತ್ಯಕ್ಷವಾಗಿ ಪರಿಗಣಿಸಬಹುದಾಗಿದೆ. ಆದ್ದರಿಂದ ಅದನ್ನು ಇಲ್ಲಿ ಪ್ರತ್ಯಕ್ಷವಾಗಿ ಪ್ರತ್ಯೇಕವಾಗಿ ವರ್ಣಿಸಲಾಗಿದೆ. ಭಗವಂತನಲ್ಲಿ ಅಪರಿಮಿತ ಲೋಕೋತ್ತರ ಗುಣಗಳು, ಸಿರಿವಂತಿಕೆಗಳು ಇವೆ. ತನ್ನ ವಿವಿಧ ಕಾರ್ಯಗಳಲ್ಲಿ ಭಗವಂತನ ಗುಣಗಳು ಪ್ರಭಾವವನ್ನು ಅನುಭವಿಸುವವನು ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾನೆ. ಹೀಗೆ ಅವನು ಸಫಲನಾಗುತ್ತಾನೆ. ಈ ಸಂಬಂಧದಲ್ಲಿ ಪರಿಹರಿಸಿಕೊಳ್ಳಬೇಕಾದ ಕೆಲ ಅಪರಾಧಗಳು ಹೀಗಿವೆ. ಒಂದೇ ಕೈಯಿಂದ ಪ್ರಣಾಮಗಳನ್ನು ಅರ್ಪಿಸುವುದು, ಶರೀರವನ್ನು ಮರೆಯಬೇಡಿ, ಮರೆಮಾಡಿ ವಂದನೆಗಳನ್ನು ಅರ್ಪಿಸುವುದು, ಈ ಶ್ರೀ ವಿಗ್ರಹಕ್ಕೆ ಬೆನ್ನು ತೋರಿಸುವುದು, ಭಗವಂತನ ಎಡಭಾಗದಿಂದ ಪ್ರಣಾಮಗಳನ್ನು ಅರ್ಪಿಸುವುದು, ಶ್ರೀ ವಿಗ್ರಹದ ಅತಿ ಸಮೀಪದಲ್ಲಿ ನಮಸ್ಕಾರಗಳನ್ನು ಅರ್ಪಿಸುವುದು. ಶ್ರೀಮದ್ ಭಾಗವತ 7ನೇ ಸ್ಕಂದ 8ನೇ ಅಧ್ಯಾಯ 23-24 ಭಾವಾರ್ಥದಿಂದ ಅಳವಡಿಸಲಾಗಿದೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ನಾನು ಹರೇ ಹೇಳ್ತೀನಿ. ಕೃಷ್ಣ. ಎಸ್, ನೆಕ್ಸ್ಟ್ ಓದಿ ಮಾತಾಜಿ. ನಾವು ಪ್ರಾರ್ಥನೆ ಎಂದರೆ ವಂದನೆ. ಆದ್ದರಿಂದ ಇದು ಒಂದು ಸೇವೆಯೇ ಆಗಿದೆ. ನೀವು 9 ವಿಧಾನಗಳನ್ನು ಅನುಸರಿಸಬಹುದು, ಇಲ್ಲವೇ ಇವುಗಳಲ್ಲಿ ಕೆಲವನ್ನು ಕನಿಷ್ಠ ಒಂದು ವಿಧಾನವನ್ನಾದರೂ ಅನುಸರಿಸಬಹುದು. ಆಗ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಹೊಂದುವಿರಿ. ಆದ್ದರಿಂದ ಕೆಲವರು ಪ್ರಾರ್ಥನೆಗಳನ್ನು ಅರ್ಪಿಸುತ್ತಾರೆ. ಮುಸಲ್ಮಾನ ಅಥವಾ ಕ್ರೈಸ್ತರಂತೆ ಅವರು ಪ್ರಾರ್ಥನೆಗಳನ್ನು ಅರ್ಪಿಸುತ್ತಾರೆ. ದೇವಾಲಯಗಳಲ್ಲಿ ಶ್ರೀ ವಿಗ್ರಹಗಳನ್ನು ಅಲಂಕರಿಸುವಂತಹ, ದೇವಾಲಯಗಳನ್ನು ಸ್ವಚ್ಛತೆಗೊಳಿಸುವಂತಹ ಮತ್ತು ನೈವೇದ್ಯವನ್ನು ಅರ್ಪಿಸುವಂತಹ ಹಿಂದೂಗಳ ಕಾರ್ಯವೈಖರಿಯಷ್ಟೇ ಅದು ಉತ್ಕೃಷ್ಟವಾದದ್ದಾಗಿದೆ. ಈ ರೀತಿಯಲ್ಲಿ ಅವರು ಸ್ವಚ್ಛಗೊಳಿಸುವಂತಹ ಮತ್ತು ನೈವೇದ್ಯವನ್ನು ಅರ್ಪಿಸುವಂತಹ ಹಿಂದೂಗಳ ಕಾರ್ಯವೈಖರಿಯಷ್ಟೇ ಅದು ಉತ್ಕೃಷ್ಟವಾದದ್ದಾಗಿದೆ. ಈ ರೀತಿಯಲ್ಲಿ ಅವರು ತಲ್ಲೀನರಾಗಿರುತ್ತಾರೆ. ಇದನ್ನೇ ಅರ್ಚನಂ ಎಂದು ಕರೆಯಲಾಗುತ್ತದೆ. ಅರ್ಚನಂ ಕೂಡ ಭಕ್ತಿ ಸೇವೆಯೇ ಆಗಿದ್ದು ಪ್ರಾರ್ಥನೆಗಳನ್ನು ಅರ್ಪಿಸುವುದೇ ಆಗಿದೆ. ಆದ್ದರಿಂದ ಈ ಭಕ್ತಿ ಸೇವೆಯಿಂದ ವ್ಯಕ್ತಿಯೊಬ್ಬನು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಹೊಂದುತ್ತಾನೆ. ಅವನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದಾಗ ಅವನೊಳಗೆ ಇರುವ ಪರಮಾತ್ಮನು ಅವನ ಜವಾಬ್ದಾರಿ ವಹಿಸಿಕೊಂಡು ಅತಿ ಶೀಘ್ರವಾಗಿ ತ್ವರಿತಗತಿಯಲ್ಲಿ ಅವನು ಭಗವಂತನನ್ನು ಸಮೀಪಿಸುವುದರ ಕುರಿತು ಅವನಿಗೆ ಉಪದೇಶಿಸುತ್ತಾನೆ. ಇದು ವಾಸ್ತವ ಸಂಗತಿಯಾಗಿದೆ. ಭಗವಂತನು ನಮ್ಮ ಸೇವೆಗಾಗಿ ತೊರೆಯುತ್ತಿಲ್ಲ. ಅವನು ಸ್ವಯಂ ಪರಿಪೂರ್ಣನಾಗಿರುವನು. ಅವನಿಗೆ ಯಾರ ಸೇವೆಯ ಅವಶ್ಯಕತೆಯೂ ಇಲ್ಲ. ಆದರೆ ಅವನಿಗೆ ಸೇವೆ ಸಲ್ಲಿಸಿದರೆ ನಾವು ಶುದ್ಧರಾಗುತ್ತೇವೆ, ಸಂಪೂರ್ಣ ಪರಿಶುದ್ಧರಾಗುತ್ತೇವೆ. ಅರ್ಜುನನು ಭಗವಂತನೊಡನೆ ಮಾತನಾಡಿದಂತೆ, ಅವನ ಉಪದೇಶಗಳನ್ನು ಸ್ವೀಕರಿಸಿದಂತೆ ಮತ್ತು ಅದರ ಅನುಸಾರ ಕಾರ್ಯ ನಿರ್ವಹಿಸಿದಂತೆ ನಾವು ಕೂಡ ಭಗವಂತನನ್ನು ನೋಡಬಹುದು, ಅವನೊಡನೆ ಮಾತನಾಡಬಹುದು, ಅವನ ಉಪದೇಶಗಳನ್ನು ಪಡೆಯಬಹುದು. ಹರೇ ಕೃಷ್ಣ ಮಾತಾಜಿ. ದಂಡ ಪ್ರಣಾಮ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರು ಓದ್ತೀರಾ? ಮುಂದುವರಿಸ್ತೀರಾ? ಹರೇ ಕೃಷ್ಣ. ಆಗ್ಲೇ ಓದಿರೋರು ಬೇಡ. ಯಾರು ಯಾರು ಓದಿಲ್ಲ? ಗೀತಾ ಒಳಗಡೆ ಮಾತಾಜಿ ಓದ್ತೀರಾ? ಮಾತಾಜಿ. 1966, 1967, 77ರ ತತ್ವಶಾಸ್ತ್ರ
ತತ್ವಶಾಸ್ತ್ರಗಳ ಧ್ವನಿ ಲಿಪ್ಯಂತರಗಳಲ್ಲಿನ ಹಯಗ್ರೀವದಾಸರೊಡನೆ ವಿಚಾರ ವಿನಿಮಯಗಳಿಂದ ಅಳವಡಿಸಲಾಗಿದೆ. ನಾವು ಸದಾಕಾಲವು ಕೃಷ್ಣನ ಬಗ್ಗೆ ಮೆಚ್ಚುಗೆಯಾಗುವಂತೆ ಸಂಭಾಷಿಸಬೇಕು. ಇದರಿಂದ ನಮಗೆ ಒಳಿತಾಗುತ್ತದೆ. ಕೃಷ್ಣನಿಗೆ ಇನ್ನೊಂದು ಹೆಸರೆಂದರೆ ಉತ್ತಮ ಶ್ಲೋಕ, ಪರಮ ಶ್ರೇಷ್ಠ ಆಯ್ದ ಶಬ್ದಗಳಿಂದ ಪೂಜಿಸಲ್ಪಡುವವನು ಎಂಬುದನ್ನು ಇದು ಸೂಚಿಸುತ್ತದೆ. ನಾವು ಯಾವುದೇ ಶಬ್ದವನ್ನು ಬಳಸುವಂತಿಲ್ಲ. ವೇದಗಳಲ್ಲಿ ಹಾಗೂ ಬೈಬಲ್ ಮತ್ತು ಕುರಾನಗಳಲ್ಲಿ ಹಲವಾರು ಪ್ರಾರ್ಥನೆಗಳಿವೆ. ಕ್ರಿಶ್ಚಿಯನ್ನರಾಗಲಿ ಮುಸ್ಲಿಮರಾಗಲಿ ಶ್ರೀವಿಗ್ರಹ ಪೂಜೆ ಮಾಡುವುದಿಲ್ಲವಾದರೂ ಅವರು ಪ್ರಭುವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅದು ಕೂಡ ಭಕ್ತಿಯಾಗಿದೆ. ಅರ್ಚನಂ ವಂದನಂ ಕಪಿಲನ ಬೋಧನೆಗಳು ಅಧ್ಯಾಯ 15ರಿಂದ ಅಳವಡಿಸಲಾಗಿದೆ. ಧನ್ಯವಾದ ಮಾತಾಜಿ. ಮತ್ತೆ ಡಿವೋಟಿಸ್ ಯಾರು ಗೊತ್ತಿಲ್ಲ? ಕೊನೆ ಪ್ಯಾರ ಅನ್ಕೋತೀನಿ. ಕೊನೆ ಇನ್ನೊಂದು ಪ್ಯಾರ ಇದೆ. ಓದ್ಲಿ ಮಾತಾಜಿ. ನಾನು ಹಾ ಮಾತಾಜಿ ಓದಿ. ಮಾತಾಜಿ. ಯಾರು ಮಹಾನ್ ಓದಿಲ್ಲ? ಸುನೀತಾ ಬರಾಡಿ ವಿದ್ವಾಂಸರ ಮಾತಾಜಿ ಪ್ರಕಾರ ಓದ್ತೀರಾ? ಹರೇ ಕೃಷ್ಣ. ನಾವ್ ಓದ್ತೇನ್ರಿ ಮತ್ತಾಜಿ. ಹಾ ಮಾತಾಜಿ ಓದಿ. ನಾವು ಸದಾಕಾಲ ಅಲ್ಲಿಂದ ಓದ್ಬೇಕಲ್ರಿ ಮತ್ತಾಜಿ? ಹಾ ಇದು ಮಹಾನ್ ವಿದ್ವಾಂಸರ. ಮಹಾನ್ ವಿದ್ವಾಂಸ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಹಾನ್ ವಿದ್ವಾಂಸದ ಪ್ರಕಾರ ಭಗವದ್ಗೀತೆಯಲ್ಲಿ ವಿಶೇಷವಾಗಿ 11ನೆಯ ಅಧ್ಯಾಯದಲ್ಲಿ ಅನೇಕ ಅಧಿಕೃತ ಪ್ರಾರ್ಥನೆಗಳಿವೆ. ಅದರಲ್ಲಿ ಅರ್ಜುನನು ಭಗವಂತನ ವಿಶ್ವರೂಪವನ್ನು ಕುರಿತು ಪ್ರಾರ್ಥಿಸುತ್ತಾನೆ. ಅದೇಯೇ ಗೌತಮಿಯ ತಂತ್ರದ ಎಲ್ಲಾ ಶ್ಲೋಕಗಳು ಪ್ರಾರ್ಥನೆಗಳೆಂದು ಕರೆಯಲಾಗುತ್ತದೆ. ಶ್ರೀಮದ್ ಭಾಗವತದಲ್ಲೂ ಕೂಡ ಭಗವಂತನ ಕುರಿತು ನೂರಾರು ಪ್ರಾರ್ಥನೆಗಳಿವೆ. ಆದುದರಿಂದ ಭಕ್ತನು ತಾನು ಲೋಸಗ ಇವುಗಳಲ್ಲಿ ಕೆಲವು ಪ್ರಾರ್ಥನೆಗಳನ್ನು ಆರಿಸಿಕೊಳ್ಳಬೇಕು. ಸ್ಕಂದ ಪುರಾಣದಲ್ಲಿ ಈ ಪ್ರಾರ್ಥನೆಗಳನ್ನು ಮಹಿಮೆಗಳು ಕುರಿತು ಹೀಗೆ ಹೇಳಲಾಗಿದೆ. ಭಗವಾನ್ ಕೃಷ್ಣನ ಪ್ರಾರ್ಥನೆಗಳಿಂದ ಯಾವ ಭಕ್ತನು ಚಿಹ್ನೆಯ ನಿರಂತರವಾಗಿ ಅಲಂಕೃತವಾಗಿರುತ್ತದೋ ಅವನಿಗೆ ಮಹಾನ್ ಸಾಧು ಪುರುಷರು ಮುನಿಗಳು ಗೌರವಗಳನ್ನು ಅರ್ಪಿಸುತ್ತಾರೆ. ಅಂತಹ ಭಕ್ತರನ್ನು ವಾಸ್ತವವಾಗಿ ದೇವತೆಗಳು ಪೂಜಿಸುತ್ತಾರೆ. ಮಂದ ಬುದ್ಧಿಯು ಜನರು ಕೃಷ್ಣನನ್ನು ಪೂಜಿಸುವ ಬದಲಾಗಿ ಯಾವುದೇ ಭೌತಿಕ ಲಾಭಕ್ಕೋಸ್ಕರ ಇತರ ದೇವತೆಗಳು ಪೂಜೆಗಳನ್ನು ಮಾಡಬಯಸುತ್ತಾರೆ. ಆದರೆ ಭಗವಂತನಿಗೆ ಪ್ರಾರ್ಥನೆಗಳನ್ನು ಅರ್ಪಿಸುವುದರಲ್ಲಿ ನಿರಂತರವಾಗಿ ತೊಡಗಿರುವ ಭಕ್ತರನ್ನು ಸ್ವಯಂ ದೇವತೆಗಳು ಪೂಜಿಸುತ್ತಾರೆ ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಶುದ್ಧ ಭಕ್ತನಿಗೆ ಯಾವುದೇ ದೇವತೆಯಿಂದಲೂ ಏನೂ ಬೇಡಲಿರುವುದಿಲ್ಲ. ಬದಲಿಗೆ ಶುದ್ಧ ಭಕ್ತನಿಗೆ ಪ್ರಾರ್ಥನೆಗಳನ್ನು ಅರ್ಪಿಸಬೇಕೆಂದು ದೇವತೆಗಳು ಉತ್ಸುಕರಾಗಿರುತ್ತಾರೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ದಂಡತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಕೊನೆ ಪ್ಯಾರಾಗ್ರಾಫ್ ಓದ್ತೀರಾ? ಅನ್ನಪೂರ್ಣ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡ ಪ್ರಣಾಮ. ಹರೇ ಕೃಷ್ಣ. ನರಸಿಂಹ ಪುರಾಣದಲ್ಲಿ ಗೊತ್ತೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಓದ್ಲೇರಿ ಮಾತಾಜಿ? ಓದಿ ಮಾತಾಜಿ. ಹಾ ರೀ. ನರಸಿಂಹ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ. ಭಗವಾನ್ ಕೃಷ್ಣ ಮಾತಾಜಿ ಕೇಳಿಸ್ತಿಲ್ಲ.
ಸ್ವಲ್ಪ ನಿಮ್ದು ಇಂಟರ್ನೆಟ್ ಪ್ರಾಬ್ಲಮ್ ಎದುರು ಇದೆಯೇನೋ. ಬಂದು ವಿಭಿನ್ನ ಪ್ರತಿಕ್ರಿಯೆಗಳಿಂದ ಹಾ ನೋಡ್ರಿ ಈಗ. ಹಾ, ಸ್ವಲ್ಪ ಮಧ್ಯ ಕೇಳಿಸ್ತಿರ್ಲಿಲ್ಲ ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಈಗ ಕೇಳಿಸ್ತೈತ್ರಿ? ಓದಿ ಮಾತಾಜಿ. ನರಸಿಂಹ ಪುರಾಣದಲ್ಲಿ ಹೀಗೆ ಹಾ ಹೇಳಲಾಗಿದೆ. ಈಗ ಹೇಳ್ತೀನಿ ನೋಡ್ರಿ. ನರಸಿಂಹ ಹೇಳ್ತೀನಿ. ನರಸಿಂಹ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ. ಭಗವಾನ್ ಕೃಷ್ಣ ಶ್ರೀ ವಿಗ್ರಹದ ಎದುರು ಬಂದು ವಿಭಿನ್ನ ಪ್ರಾರ್ಥನೆಗಳನ್ನು ಸಲ್ಲಿಸುವವನು. ಎಲ್ಲಾ ಪಾಪ ಕರ್ಮಗಳ ಪ್ರತಿಕ್ರಿಯೆಗಳಿಂದ ಮುಕ್ತನಾಗುತ್ತಾನೆ. ಮಾತಾಜಿ ಸ್ವಲ್ಪ ಬರ್ತಿಲ್ಲ, ವಾಯ್ಸ್ ಬರ್ತಿಲ್ಲ ಸರಿಯಾಗಿ. ಯೋಗ್ಯನಾಗುತ್ತಾನೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಭಗವ ಭಕ್ತಿ ರಸಾಮೃತ ಸಿಂಧು ಅನ್ವೇಷಣೆ ಅಧ್ಯಾಯ 9. ಭಕ್ತಿ ರಸಾಮೃತ ಸಿಂಧು ಅಧ್ಯಾಯ 9 ಗಮನಾರ್ಥ ಪ್ರಾರ್ಥನೆಗಳನ್ನು ಸಲ್ಲಿಸುವುದು. ಅನ್ವೇಷಣೆ ಒಂದು ವಂದನ. ಸಾಕು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಆಗೋಯ್ತು. ಈ ಹರೇ ಟಾಪಿಕ್ ಕೃಷ್ಣ. ಮುಗೀತು. ಕೊನೆಗೆ ಏನೊಂದ್ಸರಿ ಪ್ಯಾರನ್ ಓದ್ಬಿಡ. ಭಗವಾನ್ ಕೃಷ್ಣನ ಶ್ರೀ ವಿಗ್ರಹದ ಎದುರು ಬಂದು ವಿಭಿನ್ನ ಪ್ರಾರ್ಥನೆಗಳನ್ನು ಸಲ್ಲಿಸುವವನು ಎಲ್ಲಾ ಪಾಪಕರ್ಮಗಳ ಪ್ರತಿಕ್ರಿಯೆಗಳಿಂದ ಮುಕ್ತನಾಗುತ್ತಾನೆ ಹಾಗೂ ವೈಕುಂಠ ಲೋಕಕ್ಕೆ ಹೋಗಲು ಯೋಗ್ಯನಾಗುತ್ತಾನೆ ಎಂಬುದರಲ್ಲಿ ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಇದು ನರಸಿಂಹ ಪುರಾಣದಲ್ಲಿ ಹೇಳಲಾಗಿದೆ. ಹೌದಾ, ಇದು ಮುಖ್ಯವಾಗಿರುವಂತಹ ಸೆಂಟೆನ್ಸ್. ಇದು ಸರಿಯಾಗಿ ಕೇಳಿ ಬರಲ್ಲ, ಅದಕ್ಕೆ ನಾನು ಮತ್ತೆ ರಿಪೀಟ್ ಮಾಡಿದೆ. ಸೊ ಹೌದಾ, ಹಾಗಾಗಿ ನಾವು ಪ್ರಾರ್ಥನೆ ಬಗ್ಗೆ ಕಲ್ತ್ಕೋತಾ ಇದೀವಿ. ಹೌದಾ, ಪ್ರಾರ್ಥನೆಯ ಒಂದು ಪ್ರಾಮುಖ್ಯತೆ. ಪ್ರಾರ್ಥನೆ ಅಂದ್ರೆ ಏನು ಎಲ್ಲ ನೀವು ಹೇಳಿದ್ರಿ. ಭಗವಂತನಿಗೆ ಯಾವ ರೀತಿ ನಾವು ಪ್ರಾರ್ಥನೆ ಸಲ್ಲಿಸ್ತೀವಿ. ಹೌದಾ, ಅರ್ಚನಂ ಇಲ್ಲ ಭಗವಂತನಿಗೆ ಸೇವೆ ಸಲ್ಲಿಸುವಂತ ಒಂದು ಸೇವೆಗೆ ಪ್ರಾರ್ಥನೆ ಅನ್ಬೋದು. ಇಲ್ಲ ಭಗವಂತನಿಗೆ ಎಷ್ಟೊಂದು ಬೇರೆ ಬೇರೆ ರೀತಿಯಲ್ಲಿ ನಾವು ಸಲ್ಲಿಸ್ಬೋದು ಪ್ರಾರ್ಥನೆಗಳಲ್ವಾ. ನಾವು ಭಗವಂತನ ವಿಗ್ರಹ ಮುಂದೆ ಹೋದಾಗ ಭಗವಂತನಿಗೆ ನಾನಾ ರೀತಿಯಲ್ಲಿ ನಾವು ಎಷ್ಟೆಲ್ಲ ಪ್ರಾರ್ಥನೆಗಳನ್ನ ಸಲ್ಲಿಸ್ಬೋದು. ಭಾಗವತ ಪ್ರೇಯರ್ಸ್ ಆಗಿರ್ಬೋದು, ಮಂಗಳಾಚರಣೆ, ಇವೆಲ್ಲ ಪ್ರಾರ್ಥನೆನೇ ಅಲ್ವಾ. ಅರ್ಜುನ ಹೇಳಿರುವಂತ ಪ್ರಾರ್ಥನೆಗಳು, ಕುಂತಿ ಮಹಾರಾಣಿಯ ಪ್ರಾರ್ಥನೆಗಳು, ಗಜೇಂದ್ರನ ಪ್ರಾರ್ಥನೆಗಳು, ಹೌದಾ, ನರಸಿಂಹ ಕವಚ, ಇದೆಲ್ಲ ಪ್ರಾರ್ಥನೆ. ಹೌದಾ. ಸೊ ಪ್ರಾರ್ಥನೆ ಅಂದ್ರೆ ಏನು? ಪ್ರಾರ್ಥನೆ ಅಂದ್ರೆ ಭಗವಂತನ ಜೊತೆ ನಾವು ಸಂಪರ್ಕ ಬೆಳೆಸ್ಕೊಳ್ಳೋದಿಕ್ಕೆ ಇರುವಂತ ಒಂದು ಮಾರ್ಗ. ಭಗವಂತನಿಗೆ ನಾವು ಸೇವೆ ಸಲ್ಲಿಸುವಂತ ಒಂದು ರೀತಿ. ಹೌದಾ, ಎಲ್ಲಾ ವ್ಯಕ್ತಿಗಳು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ. ಹೌದಾ, ಎಲ್ಲಾ ಜಾತಿಯ ಎಲ್ಲಾ ವರ್ಗದವರು, ಪ್ರತಿಯೊಂದು ಕುಲದವರಾಗಿರ್ಬೋದು, ಬೇರೆ ಧರ್ಮದವರಾಗಿರ್ಬೋದು, ಅವರು ಪ್ರಾರ್ಥನೆ ಸಲ್ಲಿಸ್ತಾರೆ. ಹೌದಾ, ಕೆಲವರು ನಿರಾಕಾರ ಬ್ರಹ್ಮನಿಗೆ ಸಲ್ಲಿಸ್ಬೋದು, ಕೆಲವರು ಭಗವಂತನ ರೂಪ ಪರಮಾತ್ಮ ರೂಪದಲ್ಲಿರುವಂತ ಒಂದು ರೂಪ ಸಲ್ಲಿಸ್ಬೋದು. ಇನ್ ಕೆಲವು ಭಕ್ತರು ಅವರು ಸಾಕ್ಷಾತ್ ಭಗವಂತನಿಗೆ ಸೇವೆ ಸಲ್ಲಿಸ್ತಾರೆ ಅಲ್ವಾ. ಸೊ ಹಾಗಾಗಿ ಪ್ರಾರ್ಥನೆ ಅನ್ನೋದು ತುಂಬಾ ಮುಖ್ಯ ನಮ್ಮ ಜೀವನದಲ್ಲಿ. ಪ್ರಾರ್ಥನೆ, ಹರೇ ಕೃಷ್ಣ ಮಹಾಮಂತ್ರ ಕೂಡ ಪ್ರಾರ್ಥನೆ, ಮಹಾಮಂತ್ರ ಅಲ್ವಾ. ಮಹಾಮಂತ್ರದ ಅರ್ಥ ಏನು? ಮಹಾಮಂತ್ರದ ಅರ್ಥ ಯಾರು ಗೊತ್ತಾ? ಮಹಾಮಂತ್ರದ ಅರ್ಥ ಯಾರು ಗೊತ್ತಾ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಸ್ ಸುಷ್ಮಿತಾ ಮಾತಾಜಿ ಹೇಳಿ. Mataji, it means, O energy of Krishna and O Lord Krishna, please constantly engage me in your devotional service. ಇಲ್ಲಿ ಥ್ಯಾಂಕ್ ಯು ಮಾತಾಜಿ. ಇಲ್ಲಿ ರಾಮ ಕೃಷ್ಣ ಇಬ್ರು ಸಾಕ್ಷಾತ್ ಭಗವಂತನ ಹೆಸರು ಕೃಷ್ಣ, ಭಗವಂತನ ಹೆಸರು ರಾಮ, ಹೆಸರು ಭಗವಂತ, ಇಬ್ರು ಒಂದೇ, ಅಬ್ಸಲ್ಯೂಟ್ ಪರಾತ್ಪರ ಅವರು. ಅಂಡ್ ಅವ್ರಿಗೆ ನಾವು ಏನಂತ ಸೇವೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ? ಭಗವಂತನ ಶಕ್ತಿ ಸಮೇತ ಹರೇ ಅಲ್ವಾ, ಹರೇ ಕೃಷ್ಣ ಅಂತಿರೋದು ಭಗವಂತನ ಅಂತರಂಗ ಶಕ್ತಿ. ನಾವೇನ್ ಪ್ರಾರ್ಥಿಸ್ಕೊತಾ ಇರೋದು? ಎರಡು ಶಕ್ತಿ ಇದೆ. ಒಂದು ಬಹಿರಂಗ ಶಕ್ತಿ, ನಾವಿರೋ ಪ್ರಪಂಚ ಏನು ಬಹಿರಂಗ ಶಕ್ತಿಯಿಂದ ಮಾಡಿರೋಂಥದ್ದು ಅಲ್ವಾ. ಸೊ ನಾವ್ ಈ ಪ್ರಪಂಚದಲ್ಲಿ ಈ ಶಕ್ತಿ ಜೊತೆ ಇರೋಂಥ ವ್ಯಕ್ತಿಗಳು, ನಾವು ಬಹಿರಂಗ ಸೇವೆ ಮಾಡ್ತಾ ಇದೀವಿ, ಭೌತಿಕ ಪ್ರಪಂಚದಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದೀವಿ. ಸೊ ಅದಕ್ಕೆ ನಾವೇನ್ ಪ್ರಾರ್ಥಿಸ್ಕೊತಾ ಇರೋದು? ಓ ಭಗವಂತ, ಓ ಭಗವಂತನ ಶಕ್ತಿ, ನೀವು ನಿನ್ನ ಸೇವೆಯಲ್ಲಿ ನಾವು ಎಂಗೇಜ್ ಆಗಂಗೆ ನಮಗೆ ಅನುಮತಿ ಮಾಡಿಕೊಡು. ನಿನ್ನ ಸೇವೆ ಮಾತ್ರ ನನಗೆ ಸಿಗಂಗ್ ಮಾಡಿಕೊಡು. ಆ ಒಂದು ಅದೃಷ್ಟ ನನ್ ಕಲ್ಗಂಗ್ ಮಾಡು ಅಲ್ವಾ. ಇಲ್ಲಾಂದ್ರೆ ನಾವು ಯಾವಾಗ್ಲೂ ಸೇವೆ ಮಾಡ್ತಾನೆ ಇದ್ದೀವಿ, ಬಟ್ ಯಾರು ಸೇವೆ ಮಾಡ್ತಾ ಇದೀವಿ? ನಾವು ಆದಷ್ಟು ಮಾಯ ಸೇವೆ ಮಾಡ್ತಾ ಇದ್ದೀವಿ.
ಕೃಷ್ಣನ ಬಹಿರಂಗ ಶಕ್ತಿ ಸೇವೆ, ಭಗವಂತನ ಸೇವೆಗೆ ನಮಗೆ ಅವಕಾಶ ಮಾಡಿಕೊಡು ಅಂತ ನಾವು ಪ್ರಾರ್ಥನೆ ಮಾಡ್ತಾರೆ. ಸೊ ಅದು ಪ್ರಾರ್ಥನೆ. ಸೊ ಪ್ರಾರ್ಥನೆ ನಾವೆಲ್ಲರೂ ಸಲ್ಲಿಸ್ತಾ ಇದ್ದೀವಿ. ಪ್ರಾರ್ಥನೆ ಸಲ್ಲಿಸೋದ್ರಿಂದ ಏನಾಗತ್ತೆ? ನಮ್ಮ ಮನಸ್ಸು ಪರಿಶುದ್ಧ ಆಗತ್ತೆ ಅಲ್ವಾ? ನಮ್ಮ ಚಿತ್ತ ಪರಿಶುದ್ಧ ಆಗತ್ತೆ ಅಲ್ವಾ? ಚೇತೋ ದರ್ಪಣ ಮಾರ್ಜನಂ ಅಂತಾರಲ್ಲ ಚೈತ್ರಿ ಮಹಾಪ್ರಭು. ಚೇತೋ ದರ್ಪಣ ಮಾರ್ಜನಂ ಭವ ಮಹಾನ್ ದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ಥಾಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ ಅಲ್ವಾ? ಇದು ಆನಂದನ ಹೆಚ್ಚು ಮಾಡುವಂಥದ್ದು ಭಗವಂತನ ಪೂಜೆ ಸಲ್ಲಿಸೋದ್ರಿಂದ, ಪ್ರಾರ್ಥನೆ ಸಲ್ಲಿಸೋದ್ರಿಂದ. ಹಾಗೆ ಪ್ರಾರ್ಥನೆ ಅನ್ನೋದು ನಾವು ಯಾವಾಗಲೂ ಸಲ್ಲಿಸ್ಬೇಕು. ಭಗವಂತನ ಮುಂದೆ ಬಂದಿದ ತಕ್ಷಣ, ವಿಗ್ರಹ ಮುಂದೆ ಬಂದಿದ ತಕ್ಷಣ ಅಲ್ವಾ, ನಾವು ನಮಸ್ಕಾರ ಮಾಡಿದಾಗ ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ಇದೆಲ್ಲ ಪ್ರಾರ್ಥನೆ ನಾವು ಸಲ್ಲಿಸೋದು ಕೃಷ್ಣನಿಗೆ. ಸೊ ಪ್ರಾರ್ಥನೆಯ ಹಲವಾರು ಬೆನಿಫಿಟ್ಸ್ ಇದೆ ಅಲ್ವಾ? ಕೃಷ್ಣ ಇನ್ನೊಂದು 9ನೇ ಅಧ್ಯಾಯದ ಕೊನೆ ಶ್ಲೋಕದಲ್ಲಿ ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀಮಾಂ ನಮಸ್ಕುರು ಅಲ್ವಾ? ಏನಂತ ಕೃಷ್ಣ? ಮನ್ಮನಾಭವ ಮದ್ಭಕ್ತೋ, ನನ್ನ ಭಕ್ತನಾಗು ಅಲ್ವಾ? ಮದ್ಯಾಜೀಮಾಂ ನಮಸ್ಕುರು, ನನಗೆ ನಮಸ್ಕಾರ ಸಲ್ಲಿಸು. ಸೊ ಭಗವಂತನಿಗೆ ಭಕ್ತ ಆಗೋದು, ಭಗವಂತನಿಗೆ ನಮಸ್ಕಾರ ಅಂದ್ರೆ ಪ್ರಾರ್ಥನೆ ಸಲ್ಲಿಸೋದು, ವಂದನ ಮಾಡೋದು ಅಲ್ವಾ? ಇದೆಲ್ಲ ಭಕ್ತಿಯ ಅಂಗಗಳು. ನವವಿಧ ಭಕ್ತಿದಲ್ಲಿ ಬರುತ್ತಲ್ವ? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನ. ಸೊ ಪ್ರಾರ್ಥನೆಯಲ್ಲಿ ಬರುತ್ತೆ ಇಲ್ಲಿ ವಂದನಂ, ಅರ್ಚನಂ, ಇದೆಲ್ಲ ಕಡೆ ಪ್ರಾರ್ಥನೆ ಬರುತ್ತೆ. ಹೌದಾ? ಹಾಗಾಗಿ ನಾವೇನ್ ನೋಡೋದು, ಇಲ್ಲಿ ವಂದನೆ ಮಾಡ್ಬೇಕಾದ್ರೆ ಕೆಲವೊಂದು ವಿಷಯದ ಬಗ್ಗೆ ಹೇಳ್ತಾ ಇದಾರಲ್ವಾ? ಏನಂತಾರೆ? ವಂದನ ಪ್ರಾರ್ಥನೆಗಳನ್ನು ಶ್ರೀ ವಿಗ್ರಹಾರಾಧನೆಯ ಒಂದು ಭಾಗವೇ ಆಗಿದ್ದರೂ ಅದನ್ನು ಶ್ರವಣ ಮತ್ತು ಕೀರ್ತನೆ ಮುಂತಾದ ಉಳಿದ ಅಂಶಗಳಂತೆ ಪ್ರತ್ಯೇಕವಾಗಿ ಪರಿಗಣಿಸಬಹುದಾಗಿದೆ. ಆದ್ದರಿಂದ ಅದನ್ನು ಇಲ್ಲಿ ಪ್ರತ್ಯೇಕವಾಗಿ ವರ್ಣಿಸಲಾಗಿದೆ. ಭಗವಂತನಲ್ಲಿ ಅಪರಿಮಿತ ಲೋಕೋತ್ತರ ಗುಣಗಳು, ಸಿರಿವಂತಿಕೆಯುಗಳು ಇವೆ. ತನ್ನ ವಿವಿಧ ಕಾರ್ಯಗಳಲ್ಲಿ ಭಗವಂತನ ಗುಣಗಳ ಪ್ರಭಾವವನ್ನು ಅನುಭವಿಸುವನು ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾನೆ. ಭಗವಂತನಿಗೆ ಉತ್ತಮ ಶ್ಲೋಕ ಅಂತ ಕರೀತಾರೆ ಅಲ್ವಾ? ಭಗವಂತನಿಗೆ ಹೊಗಳಾಡೋದಿಕ್ಕೆ ಸಾಧಾರಣ ಪ್ರಾರ್ಥನೆ ಅಲ್ಲ. ನಾವು ಕೇಳೋ ಏನಪ್ಪ, ನನ್ಗೊಂದ್ ಸ್ವಲ್ಪ ತಿಂಡಿ ತಂದ್ಕೊಡು, ನನ್ಗೊಂದ್ ಸ್ವಲ್ಪ ಊಟ ಸಿಗಂಗ್ ಮಾಡು, ನನ್ಗೊಂದ್ ಸ್ವಲ್ಪ ಚಾಯ್ ಕಾಫಿ ಸಿಗಂಗ್ ಮಾಡು, ನನ್ಗೆ ನನ್ನ ಪರಿವಾರನ ಸಂತೋಷವಾಗಿರಂಗ್ ನೋಡ್ಕೊ, ಇದೆಲ್ಲ ನಾವು ಕೇಳ್ಬೇಕಾಗಿರೋ ಪ್ರಾರ್ಥನೆ. ದೊಡ್ಡ ದೊಡ್ಡ ವೇದ ಮಂತ್ರಗಳಿಂದ ನಾವು ಅವನ ಹೊಗಳಿಕೆ ಮಾಡ್ಕೋಬೇಕು, ಹೊಗಳಬೇಕು ಅಲ್ವಾ? ನಮ್ ಬಾಯಿ ತುಂಬಾ ಭಗವಂತನ ಹೊಗಳೋದ್ರಲ್ಲಿ ನಮ್ಗೆ ಅಭ್ಯಾಸ ಆಗ್ಬೇಕದಿಲ್ಲ. ನಮ್ಗೆ ಹೊಗಳಕ್ ಬರಲ್ಲ. ನಮ್ಗೆ ಸ್ವಲ್ಪ ಭೌತಿಕ ಹೊಗಳಕ್ಕೆ ಬರುತ್ತೆ ಅಲ್ವಾ? ಅವ್ರನ್ನ ಹೊಗಳೋದು ಬರುತ್ತೆ ಅಲ್ವಾ? ಮೊನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ರು ಒಬ್ರು ಪ್ರಭುಜಿ, ಇಬ್ರು ಫ್ರೆಂಡ್ಸ್ ಮೀಟ್ ಮಾಡಿದ್ರೆ, ಅಯ್ಯೋ ನೀನ್ ಎಷ್ಟು ಗ್ರೇಟೋ ಅಂತ ಹೊಗಳ್ತಾನೆ ಅವನು, ನೀನೆಷ್ಟು ಗ್ರೇಟೋ ಅಂತ ಅವ್ನು ಹೊಗಳ್ತಾನೆ. ಹಂಗೆ ಒಬ್ರು ಬೆನ್ನು ಇನ್ನೊಬ್ರು ಕೆರೀತಾರಂತ ಈ ಪ್ರಪಂಚದಲ್ಲಿ. ಅದರಿಂದ ಜೀವನ ನಡೀತದೆ. ಯಾವಾಗ ಬೆನ್ನು ಕೆರಿಯೋದ್ರ ನಿಲ್ಸ್ತಾರೋ ಒಬ್ರು ಮುಖ ಒಬ್ರು ನೋಡ್ಕೊಳ್ಳಲ್ಲ. ನಾವು ಮನುಷ್ಯರನ್ನ ಹೊಗಳೋದಲ್ಲೇ ಇಷ್ಟು ಗ್ರೇಟ್ ವ್ಯಕ್ತಿಯಾಗಿರುವಂತ ಭಗವಂತನ ಹೊಗಳೋದನ್ನ ನಾವು ಕಲ್ತ್ಕೋಬೇಕು ಅಲ್ವಾ? ಭಗವಂತ ಸೃಷ್ಟಿಕರ್ತ, ನಮ್ಮೆಲ್ಲ ಜೀವಿರಾಶಿಗಳಲ್ಲಿ ನೆಲೆಸಿರುವಂತ ವ್ಯಕ್ತಿ, ನಮ್ಮನ್ನ ಪ್ರತಿ ಕ್ಷಣ ಕಾಪಾಡ್ತಾ ಇರುವಂತ ಭಗವಂತ ಅಲ್ವಾ? ಅವನ ಅಪರಿಮಿತ ಕರುಣೆಯಿಂದ ನಮ್ಮನ್ನ ಈ ಮಾರ್ಗ ಕರ್ಕೊಂಡ್ಬಂದಿದ್ದಾನೆ. ಭಕ್ತಿ ಮಾರ್ಗಕ್ಕೆ ನಮ್ಗೆ ಎಷ್ಟು ಜ್ಞಾನ ಕೊಟ್ಟಿದ್ದಾನೆ ಅಲ್ವಾ? ಎಷ್ಟು ಒಳ್ಳೆ ಸತ್ಸಂಗ ಕೊಟ್ಟಿದ್ದಾನೆ ನಮ್ಗೆ ಅಲ್ವಾ? ಎಷ್ಟು ಖುಷಿ ಸಂತೋಷ ಸಿಗ್ತಾ ಇದೆ ನಮ್ಗೆ. ಇದರಿಂದ ಜೀವನದ ಅರ್ಥ ಬಂದಿದೆ ನಮ್ಗೆ. ಜೀವನ ಹೇಗ್ ಮಾಡ್ಬೇಕು ಅನ್ನೋದು ಆಕ್ಚುಲಿ ಗೊತ್ತಿಲ್ಲ ನಮ್ಗೆ ಅಲ್ವಾ? ಯಾರಿಗಾರು ಗೊತ್ತಿತ್ತಾ? ಭಕ್ತಿ ಜೀವನಕ್ಕೆ ಬರೋಕ್ಕಿಂತ ಮುಂಚೆ ಜೀವನ ಹೇಗ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರೋದೇನು? ನಮ್ ಫ್ರೆಂಡ್ಸ್ ಏನ್ ಮಾಡ್ತಾರೆ, ನಮ್ ನೆಂಟ್ರು ಹೇಗ್ ನಡ್ಕೋತಾರೆ, ಅವ್ರು ಯಾವ ಸ್ಕೂಲ್ ಹೋಗ್ತಾರೆ, ಯಾವ ಕಾಲೇಜ್ ಹೋಗ್ತಾರೆ, ಯಾವ ಜಾಬ್ ಹೋಗ್ತಾರೆ, ನಾವು ಅದೇ ಫಾಲೋ ಮಾಡ್ತೀವಿ ಅಷ್ಟೇ ಅಲ್ವಾ? ಅಥವಾ ನಮ್ ದೊಡ್ಡಪ್ಪಂದ್ರು, ನಮ್ಮ ಚಿಕ್ಕಪ್ಪಂದ್ರು, ಅಥವಾ ನಮ್ಮ ಮಾವಂದ್ರು, ಅವ್ರ ಫ್ಯಾಮಿಲಿ ಯಾರು ಮುಂದುವರೆದ್ರೆ ಅವ್ರು ನೋಡ್ತೀವಿ, ನಾವು ಅವ್ರನ್ನೇ ಫಾಲೋ ಮಾಡ್ತೀವಿ ಅಷ್ಟೇ. ಇಷ್ಟೇ ನಮ್ಗೆ ಗೊತ್ತಿರೋ ಜೀವನ ಶೈಲಿ ಅಂದ್ರೆ. ಜೀವನ ಶೈಲಿ ಏನು ಅನ್ನೋದು ಇವಾಗ ನಮ್ಗೆ ಗೊತ್ತಾಗ್ತದೆ ಪ್ರಭುಪಾದರ ಕೃಪೆಯಿಂದ ಅಲ್ವಾ? ನಮ್ಮ ವಿಡಿಯೋ ಕಳಿಸಿದೆ ನೋಡಿದ್ರೆ, ಎಲ್ಲರೂ ನ್ಯೂ ಇಯರ್ ವಿಡಿಯೋ ನೋಡಿದ್ರೆ
AI ಇಂದ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿದ್ರೆ. ಹೆಂಗೆ ಪ್ರಭುಪಾದ್ ಬರೋದ್ರಿಂದ ನಾವೆಲ್ಲರೂ ಎಷ್ಟು ಸಂತೋಷವಾಗಿ ಪ್ರಾರ್ಥನೆ ಸಲ್ಲಿಸ್ಕೊಂಡು, ವಂದನೆ ಮಾಡ್ಕೊಂಡು, ಕೀರ್ತನೆ ಮಾಡ್ಕೊಂಡು, ನೃತ್ಯ ಮಾಡ್ಕೊಂಡು ಅಲ್ವಾ, ಎಂಜಾಯ್ ಮಾಡ್ಕೊಂಡು, ಒಳ್ಳೆ ಒಳ್ಳೆ ಪ್ರಸಾದಗಳು ತಿನ್ಕೊಂಡು ಅಲ್ವಾ. ಇದೆಲ್ಲ ಒಂದು ವಿಷಯ ಹೇಳ್ಬೇಕು. ಮೊನ್ನೆ ನನ್ನ ಮಗ ಬೃಂದಾವನದಿಂದ ಬಂದ, ಮೊನ್ನೆ ಮಿಡ್ ನೈಟ್ ಆಯ್ತು ಬರೋಷ್ಟೊತ್ತಿಗೆ. ಅವನು ಬೃಂದಾವನ ಹೇಗಿತ್ತು ಅಂದ್ರೆ, ಎಷ್ಟು ಚೆನ್ನಾಗಿತ್ತಮ್ಮ, ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಫಸ್ಟ್ ಟೈಮ್ ಒಂದು ಬಾಯಲ್ಲಿ ನಾನು ಕೇಳಿದ್ದು. ಅಂಡ್ ಚೆನ್ನಾಗಿತ್ತು ಅಂತ ಮುಂಚೆ ಹೇಳಿದ. ಈ ಸರಿ ನಮ್ಮ ಪ್ರಭು ಹೇಳ್ತಾ ಇದ್ರು, ಅವನು ಬಸ್ ಹತ್ಬೇಕಾದ್ರೆ, ಟ್ರೈನ್ ಹತ್ಬೇಕಾದ್ರೆ ಅವನಿಗೆ ಕಣ್ಣಿಂದ ನೀರು ಬಂತಂತೆ, ನಾನು ಬೃಂದಾವನ್ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ. ಅದು ಕೇಳಿ ನಂಗೆ ಎಷ್ಟು ಖುಷಿ ಆಯ್ತು. ಬಟ್ ಎಷ್ಟು ಚೆನ್ನಾಗಿ ನಮ್ಗೆ ಭಗವಂತನ ಸೇವೆ ಮಾಡ್ತಾ ಮಾಡ್ತಾ ಒಂದು ಸಂಬಂಧ ಅನ್ನೋದು ಎಷ್ಟು ಚೆನ್ನಾಗಿ ಬೆಳೆಯತ್ತೆ ಅಲ್ವಾ. ನಮ್ಮ ಮನ್ಸನ್ನ ಕರ್ಗಂಗ್ ಮಾಡ್ತಾನೆ ಕೃಷ್ಣ. ನಮ್ಮ ಮನ್ಸನ್ನ ಕರ್ಗಂಗ್ ಮಾಡ್ತಾನೆ. ಅಂದ್ರೆ ನಾವು ಯಾವುದಕ್ಕೂ ಬಗ್ದೇ ಇರೋಂಥ ಜೀವರಾಶಿಗಳು ಕೃಷ್ಣನ ಮುಂದೆ ಬಗ್ತಿದೀವಿ, ಕೃಷ್ಣನ ಪ್ರಾರ್ಥನೆ ಸಲ್ಲಿಸ್ತಿದೀವಿ, ಭಗವಂತನ ನಾಮ ಜಪ ಮಾಡಂಗ್ ಆಗ್ತಿದೆ ನಮ್ಗೆ ಅಲ್ವಾ. ಇದೆಲ್ಲ ಮಾಡೋದಕ್ಕೆ ನಮ್ಗೆ ಭಾಗ್ಯ ಕೊಟ್ಟಿದ್ದಾನೆ ಅಂದ್ರೆ ಕೃಷ್ಣ ಎಷ್ಟು ದಯಾಮಯಿ ಅಲ್ವಾ. ಅಂತ ವ್ಯಕ್ತಿಗೆ ನಾವು ಬಾಯಿ ತುಂಬಾ ಹೊಗಳಾಡ್ಬೇಕು, ಬಾಯಿ ತುಂಬಾ ಪ್ರಾರ್ಥನೆ ಸಲ್ಲಿಸ್ಬೇಕು. ಸೊ ಹಲವಾರು ರೀತಿಯಲ್ಲಿ ನಾವು ಪ್ರಾರ್ಥನೆ ಸಲ್ಲಿಸ್ಬೋದು. ನೀವೆಲ್ಲ ನಮ್ ನಮಸ್ತೆ ನರಸಿಂಹಯ್ಯ ಹಾಡಿದ್ರಿ ಅಲ್ವಾ, ತುಳಸಿ ಆರತಿ ಇರ್ಬೋದು, ಸಂಸಾರದಾವ ಅಲ್ವಾ, ಗುರು ಅಷ್ಟಕ, ಸಂಸಾರದಾವ ನಲಲಿದ ಲೋಕ ತ್ರಣಯ ಕಾರುಣ್ಯ ಘನ ಘನಾತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ನವಾಸ್ಯ ವಂದೇ ಗುರುಂ ಶ್ರೀ ಚರಣ ಅರವಿಂದ ಅಲ್ಲ. ನಾವು ಗುರುವಾಷ್ಟಮಲ್ಲಿ ಭಗವಂತನ ಪ್ರತಿನಿಧಿಗಳಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ. ಸೊ ಈ ಪ್ರಾರ್ಥನೆಗೆ ತುಂಬಾ ತುಂಬಾ ಬೆಲೆ ಇದೆ. ನಮ್ಗಷ್ಟು ಭಕ್ತಿ ಇಲ್ಲ ಅಂದ್ರೂ ಮನ್ಸಲ್ಲಿ, ಯಾಕಂದ್ರೆ ನಮ್ ಹೃದಯ ಭೌತಿಕ ಪ್ರಪಂಚದಲ್ಲೇ ಇದ್ದು 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 ನಮ್ಗೆ ಕರಗಲ್ಲ ಮನ್ಸು. ಅಷ್ಟು ಬೇಗ ನಮ್ಗೆ ಕನೆಕ್ಷನ್ ಬರೋಲ್ಲ ಭಗವಂತನ ಜೊತೆ ಒಂದ್ ವಿಷಯದ ಬಗ್ಗೆ. ಬಟ್ ಪ್ರಾರ್ಥನೆಗಳನ್ನ ಕಲ್ತ್ಕೊಂಡ್ರೆ ಪ್ರಾರ್ಥನೆ ಮುಖಾಂತರ ನಮ್ಮ ಮನ್ಸು ಕರಗತ್ತೆ ಅಲ್ವಾ. ನಮ್ಗೊಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಆಗತ್ತೆ, ಒಂದು ಸಂಬಂಧ ಕಲ್ಗತ್ತೆ ಭಗವಂತನ ವಿಷಯದಲ್ಲಿ. ನಮ್ಗೊಂದು ರುಚಿ ಸಿಗತ್ತೆ, ಒಂದು ಟೇಸ್ಟ್ ಸಿಗತ್ತೆ ಅಲ್ವಾ. ಸೊ ಇಲ್ಲಿ ಕೆಲವೊಂದು ಅಪರಾಧಗಳು ಮಾಡದೇ ಇರೋವಂಥದ್ದು ನಾವು ನೋಡ್ಕೋಬೇಕು ಅಂತ ಹೇಳಿದಾರೆ ನೋಡಿ. ಕೆಲವೊಂದು ಏನಪ್ಪ, ಒಂದೇ ಕೈಯಿಂದ ಪ್ರಣಾಮ ಮಾಡೋದು, ಹೌದಾ. ಹಿಂಗೆ ನಾವೆಲ್ಲರೂ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ಹಿಂಗೆ ಅಂತೀವಲ್ವಾ, ಹಿಂಗೆ ಸಲ್ಯೂಟ್ ಹೊಡಿಬಾರ್ದು, ಪೂರ್ತಿಯಾಗಿ 2 ಕೈಯಿಂದ ನಮಸ್ಕಾರ ಮಾಡ್ಬೇಕು. ಓಕೆನಾ. ಶರೀರವನ್ನು ಮರೆ ಮಾಡಿ ವಂದನೆಗಳನ್ನು ಅರ್ಪಿಸುವುದು. ಬೆನ್ನು ತಿರುಗಿಸ್ಕೊಂಡು ಮಾಡೋದು ಅಲ್ವಾ. ಮರೆ ಮಾಡಿ ಅಂದ್ರೆ ಅದೇ ಅಲ್ಲ ಅರ್ಥ. ಶ್ರೀ ವಿಗ್ರಹಕ್ಕೆ ಬೆನ್ನು ತೋರಿಸುವುದು, ಆಮೇಲೆ ಭಗವಂತನ ಎಡಭಾಗದಿಂದ ಪ್ರಣಾಮಗಳನ್ನು ಅರ್ಪಿಸುವುದು. ಭಗವಂತನ ಎಡಭಾಗ ಅಂದ್ರೆ ಏನರ್ಥ ಅಂದ್ರೆ, ನಾವು ರೈಟ್ ಸೈಡ್ ಇಂದ, ಇವಾಗ ಕೃಷ್ಣನ ವಿಗ್ರಹ ಇದೆಯಪ್ಪ, ಹೌದಾ, ನಾವು ಎಡಗಡೆಯಿಂದ ಮಾಡ್ಬೇಕು. ಗೊತ್ತಾಯ್ತಾ. ಅಂದ್ರೆ ಭಗವಂತನಿಗೆ ರೈಟ್ ಸೈಡ್ ಇರ್ಬೇಕು, ನಾವು ಭಗವಂತನಿಗೆ ನಾವು ಬಲಗಡೆ ಇರ್ತೀವಿ, ನಮ್ಮ ಎಡಗಡೆ ಭಗವಂತ ಇರ್ಬೇಕು. ಇದು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸೋ ರೀತಿ. ಓಕೆನಾ. ದೇವತೆಗಳಿಗೆ ಪೂಜೆ ಮಾಡ್ಬೇಕಾದ್ರೆ, ನಮಸ್ಕಾರ ಮಾಡ್ಬೇಕಾದ್ರೆ ಬಲಭಾಗದಿಂದ ಮಾಡ್ಬೇಕು. ಗೊತ್ತಾಯ್ತಾ. ನಮ್ಮ ಬಲಭಾಗದಲ್ಲಿ ದೇವತೆಗಳಿರ್ಬೇಕು. ಓಕೆ. ಶ್ರೀ ವಿಗ್ರಹದ ಅತಿ ಸಮೀಪದಲ್ಲಿ ನಮಸ್ಕಾರ ಮಾಡೋದು, ತುಂಬಾ ಹತ್ರದಿಂದ ಮಾಡೋದು. ಇದೆಲ್ಲ ಕೆಲವೊಂದು ಉಪದೇಶ ಇದೆ, ಭಕ್ತಿರಸಾಮೃತ ಸಿಂಧುದಲ್ಲೂ ಬರುತ್ತೆ. ಕೆಲವೊಂದು ಯಾವ್ದು ನಾವು ಮಾಡಬಾರ್ದು, ಶುಚಿಯಿಂದ ಕುತ್ಕೊಳ್ಳೋದು, ಕಾಲ್ ಚಾಚ್ಕೊಂಡು ಕುತ್ಕೊಳ್ದೆ ಇರೋದು, ಗಟ್ಟಿಯಾಗಿ ಮಾತಾಡೋದು, ಅಥವಾ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಎಲ್ಲ ಭೌತಿಕ ವಿಷಯಗಳನ್ನ ಚರ್ಚೆ ಮಾಡೋದು. ನಿಂಗೆ ಗೊತ್ತಾ ಏನಾಯ್ತು ನಮ್ಮ ಮನೇಲಿ, ನನ್ನ ಸೊಸೆ ಏನ್ ಮಾಡಿದ್ಲು ಗೊತ್ತಾ ನಿನಗೆ ಅನ್ಕೊಂಡು ಈ ವಿಷಯಗಳನ್ನ ಮಾತಾಡೋದು, ಇಂಥದ್ದೆಲ್ಲ ಮಾಡಕ್ ಹೋಗ್ಬಾರ್ದು. ಅಲ್ಲಿ ಬಂದಿರೋದು ನಾವು ಪ್ರಾರ್ಥನೆ ಸಲ್ಲಿಸೋದಕ್ಕೆ ಓನ್ಲಿ ಭಗವಂತನ ಮಾತ್ರ ನಮ್ ಧ್ಯಾನ ಇರ್ಬೇಕು ಅಲ್ವಾ. ಇವತ್ತು ಭಗವಂತ ಯಾವ ರೀತಿ ಅಲಂಕಾರ ಆಗಿದ್ದಾನೆ, ಭಗವಂತ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾನೆ, ಹೌದಾ. ಈ ಸೌಂದರ್ಯ ನೋಡೋದಕ್ಕೆ ನಾನು ಎಷ್ಟು ಕಾಲ ತಗೊಂಡೆ ನಾನು ಈಗ ಈ ಸೌಂದರ್ಯನ ಮೆಚ್ಕೊಳ್ಳೋದಕ್ಕೆ ಅಲ್ವಾ. ಸೊ ರಾಧಾಕೃಷ್ಣನ್ ಲೀಲೆಗಳನ್ನ ಅಪ್ಪಿಸ್ಕೊಳ್ಳೋದು ಅಲ್ವಾ. ಲೀಲೆಗಳಿಂದ ನಮ್ಗೆ ಭಗವಂತ ಇನ್ನೂ ಹತ್ರ ಆಗ್ತಾನೆ. ಲೀಲೆಗಳನ್ನ ಅಪ್ಪಿಸ್ಕೊಳ್ಳೋದ್ರಿಂದ ಭಗವಂತ ಯಾವ ರೀತಿ ಅವನ ಭಕ್ತನಿಗೋಸ್ಕರ ಅವತಾರ ತಗೋತಾನೆ ನರಸಿಂಹನ್ ನೋಡಿದಾಗ. ಪಂಚತತ್ವ ನೋಡಿದ್ರೆ ಎಷ್ಟು ಕರುಣಾಮಯಿಂದ ಈ ಕಲಿಯುಗದ ವಾಸಿಯವರಿಗೆ ಈ ಮಹಾಮಂತ್ರ ಕೊಟ್ಟಿದ್ದಾರೆ ಅಲ್ವಾ. ಈ ಪಂಚತತ್ವ ಅನ್ನೋರು ನಾವು ಮಾಡೋ ಎಲ್ಲ ನಾಮ ಜಪದಲ್ಲಿರುವಂತ ಅಪರಾಧಗಳನ್ನೆಲ್ಲ ತೆಗಿತಾರೆ ಅಲ್ವಾ. ಇದೆಲ್ಲ ನಾವು ಸಲ್ಲಿಸುವಂತ ಪ್ರಾರ್ಥನೆ.
ಹ್ಮ್. ಹಾಗಾಗಿ ಪ್ರಾರ್ಥನೆ ತುಂಬಾ ಇಂಪಾರ್ಟೆಂಟ್. ಪ್ರಾರ್ಥನೆ ಅಂದ್ರೆ ಶ್ಲೋಕಗಳು ಆಗಿರ್ಬೋದು. ಭಗವದ್ಗೀತೆ ಶ್ಲೋಕ ನಾವೇನು ಉಚ್ಚಾರಣೆ ಮಾಡ್ತೀವಿ, ಏನ್ ನಮ್ಮ ಮಕ್ಳುಗಳಿಗೆ ಹೇಳ್ಕೊಡ್ತೀವಿ, ಎಲ್ಲ ಪ್ರಾರ್ಥನೆ. ಆದ್ರೆ ಅದು ಸುಮ್ಮನೆ ಬೈ ಹಾರ್ಟ್ ಮಾಡೋದಕ್ಕಲ್ಲ ಇರೋದು ಪ್ರಾರ್ಥನೆ ಅಂದ್ರೆ. ಅಲ್ಲ ಸುಮ್ಮನೆ ಗಡ 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 ಹೇಳ್ಕೊಂಡು ಹೋಗೋದಲ್ಲ. ಅದ್ರ ಅರ್ಥ ತಿಳ್ಕೊಂಡು ಅದನ್ನು ನಾವು ಸಲ್ಲಿಸ್ಬೇಕು ಪ್ರಾರ್ಥನೆ. ಅವಾಗ ಇನ್ನು ಚೆನ್ನಾಗಿರುತ್ತೆ ಅದರ ಅರ್ಥ. ಹ್ಮ್. ಮತ್ತೆ ಮತ್ತೆ ನೋಡಿದ್ವಿ ನಾವು ಮಾತಾಜಿ, ಯಾರು ಹೇಳ್ತೀರಾ? ಇನ್ನೇನ್ ನಾವು ಓದಿದ್ವಿ, ಯಾರು ಹೇಳ್ತೀರಾ? ಇನ್ನೇನ್ ನಾವು ಚರ್ಚೆ ಓದಿದ್ವಿ ಇವತ್ತಿನ ರೀಡಿಂಗ್ ಅಲ್ಲಿ ಇದು ಈ ಪ್ಯಾರಾದಲ್ಲಿ? ಪ್ರಾರ್ಥನೆ ನೋಡಿ, ದೇವಾಲಯಗಳಲ್ಲಿ ಶ್ರೀವಿಗ್ರಹಗಳನ್ನು ಅಲಂಕರಿಸುವಂತಹ, ದೇವಾಲಯವನ್ನು ಸ್ವಚ್ಛಗೊಳಿಸುವಂತಹ, ನೈವೇದ್ಯವನ್ನು ಅರ್ಪಿಸುವಂತಹ, ಆ ಆಮೇಲೆ ಹಿಂದೂಗಳ ಕಾರ್ಯ ವೈಖರಿ ಅಷ್ಟೇ ಅದು ಅದು ಉತ್ಕೃಷ್ಟವಾದದ್ದಾಗಿದೆ. ಈ ರೀತಿಯಲ್ಲಿ ಅವರು ತಲ್ಲೀನರಾಗಿರುತ್ತಾರೆ ಅಲ್ವಾ? ನಮ್ಗೆ ಎಷ್ಟೆಲ್ಲ ಮಾಡೋದಕ್ಕೆ ಕಾರ್ಯಗಳಿದೆ. ಭಗವಂತನ ಸೇವೆ ಅಂದ್ರೆ ನಾವು ಹಲವಾರು ರೀತಿಯಲ್ಲಿ ಮಾಡ್ಬೋದು ಅಲ್ವಾ? ಪ್ರಾರ್ಥನೆ ಅಂದ್ರೆ ಬರೀ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡೋದಲ್ಲ. ನಾನಾ ಬಗೆಯಲ್ಲಿ ನಾವು ಭಗವಂತನ ಸೇವೆಯಲ್ಲಿ ನಾವೆಲ್ಲರೂ ಮಗ್ನರಾಗ್ಬೋದು ಅಲ್ವಾ? ಬರೀ ಪ್ರಾರ್ಥನೆ ಒಂದೇ ಮಾಡ್ಕೊಂಡು ನಾವು ಎಷ್ಟು ತನಕ ಮಾಡಕ್ಕಾಗತ್ತೆ? ಅದೇ ಹೇಳ್ತಾರೆ ಪ್ರಭುಪಾದ್. ಕೆಲವ್ರು ಹೇಳ್ಬೋದು, ಕೆಲವ್ರು ಹೇಳಿದ್ರಂತೆ, ಪ್ರಭುಪಾದ್ ನಾವ್ ಏನು ಮಾಡ್ದೇನೆ ಬರೀ ಒಂದೇ ಜಪ ಮಾಡ್ಕೊಂಡಿರ್ತೀವಿ, ನಾಮ ಜಪ ಸಾಕಲ್ವಾ? ನಾಮ ಜಪನ ಸಾಕು ಅಂದಿದ್ದೀರಾ ನೀವು ಭಗವದ್ಧಾಮಕ್ಕೆ ಹೋಗೋದಿಕ್ಕೆ? ಅದೊಂದು ಮಾಡ್ಕೊಂಡಿದ್ರೆ ಸಾಕಾಗತ್ತಲ್ವಾ? ಹೌದು, ಆಗತ್ತೆ. ಅದು ಒಂದು ಸಾಕು. ಆದ್ರೆ ಅದು ಒಂದೇ ನಮ್ಗೆ ಮಾಡಕ್ ಆಗತ್ತಾ? ಎಷ್ಟೋ ತನಕ ಮಾಡಕ್ಕಾಗತ್ತೆ ನಮಗೆ? ಯಾರು ಹೇಳ್ತೀರಾ? ನಾಮ ಜಪ ನಾವು ಇಡೀ ದಿನ ಕುತ್ಕೊಂಡು ಮಾಡಕ್ಕಾಗತ್ತಾ ಮಾತಾಜಿ? ಆಗಲ್ಲ ಮಾತಾಜಿ. ಆಗಲ್ಲ ಅಲ್ವಾ? ಆಗಲ್ಲ. ತುಂಬಾ ಕಷ್ಟ. ನಾಮ ಜಪ ಮಾಡೋದು ತುಂಬಾ ಕಷ್ಟ. ನಾಮ ಜಪದಲ್ಲಿ ತುಂಬಾ ಅಡ್ವಾನ್ಸ್ ಆಗಿರ್ಬೇಕು ನಾವು. ಅವಾಗ್ಲೇ ನಮ್ಗೆ ಆ ನಾಮದ ರುಚಿ ಸಿಗತ್ತೆ ಅಲ್ವಾ? ಅದು ನಾವು ಪರಿಶುದ್ಧ ನಾಮ ಹೇಳ್ತಾ ಇದ್ರೆ, ಶುದ್ಧ ನಾಮ ಜಪ ಮಾಡ್ತಾ ಇದ್ರೆ ಅವಾಗ ನಮ್ಗೆ ಆ ಒಂದು ರುಚಿ ಸಿಗತ್ತೆ. ಬಟ್ ನಾವು ಮಾಡುವಂತ ಎಷ್ಟೊಂದ್ಸರಿ ಅಪರಾಧದಿಂದ ಮಾಡ್ತಿರ್ತೀವಿ ಅಲ್ವಾ? ಮನಸ್ಸೆಲ್ಲೋ ಹೋಗ್ತಿರತ್ತೆ, ನಾವು ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಮಹಾಮಂತ್ರ, ಹೌದಾ? ಹಾಗಾಗಿ ನಾವು ಎಷ್ಟೊಂದ್ಸರಿ ಅಪರಾಧಭರಿತವಾಗಿ ನಾವು ಜಪ ಮಾಡ್ತಿರ್ತೀವಿ. ಅದಕ್ಕೆ ಜಪ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಪ್ರಭುಪಾದ ನಮ್ಗೆ ಇಷ್ಟೆಲ್ಲ ಕೊಟ್ಟಿರೋದು ಕಾರ್ಯಗಳು, ಸೊ ದಟ್ ನಾವೆಲ್ಲರೂ ಈಸಿಯಾಗಿ ಈ ನಾಮ ಜಪ ಜೊತೆಗೆ ಇಷ್ಟೆಲ್ಲ ಸೇವೆ ಸಲ್ಲಿಸ್ಕೊಂಡು ನಾವು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸ್ಬೋದು ಅನ್ನೋದಕ್ಕೋಸ್ಕರ ಅಲ್ವಾ? ಮತ್ತೆ ನಾವೇನು ಓದಿದ್ವಿ? ಯಾರು ಹೇಳ್ತೀರಾ? ಮತ್ತೆ ನಾವೇನ್ ಚರ್ಚೆ ಮಾಡಿದ್ವಿ ಇವತ್ತು? ಏನು ಓದಿದ್ವಿ ಇವತ್ತು ಮಾತಾಜಿ? ಯಾರು ಹೇಳ್ತೀರಾ? ಭಗವಂತನೊಡನೆ ಸಂಬಂಧ ಬೆಳೆಸು. ಭಗವಂತನೊಡನೆ ಯಾವ ರೀತಿಯಾಗಿ ಸಂಬಂಧವನ್ನ ಬೆಳೆಸಿಕೊಳ್ಳಬೇಕು ಅನ್ನುವುದರ ಬಗ್ಗೆ ನೋಡಿ. ಕರೆಕ್ಟ್. ಭಗವಂತನ ಸಂಬಂಧ ನಾವು ಬರೀ ಕಷ್ಟ ಬಂದಾಗ ಅಷ್ಟೇನಾ ಇರೋದು ನಮ್ ಸಂಬಂಧ? ಅವಾಗ ಮಾತ್ರ ನಾವು ಪ್ರಾರ್ಥನೆ ಮಾಡಕ ಇರೋದು? ಪ್ರಾರ್ಥನೆ ಯಾವ ತರ ಇರ್ಬೇಕು? ನ ಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿರಹೈತುಕೀ ತ್ವಯಿ ಅಲ್ವಾ? ನ ಧನಂ ನ ಜನಂ ನ ಸುಂದರಿಂ. ಯಾರು ಓದ್ತೀರಾ ಅದ್ರ ಈ ಪ್ಯಾರಾದ? ಯಾರು ಭಾವಾರ್ಥ ಓದ್ತೀರಾ? ಶಿಕ್ಷಾಷ್ಟಕದು ಮಾತಾಜಿ, ಸುಧಾ ಮಾತಾಜಿ, ಗಾಯತ್ರಿ ಮಾತಾಜಿ, ನಾಗಬೇಣಿ ಮಾತಾಜಿ. ಎಲ್ಲಿಂದ ಓದ್ಬೇಕು ಮಾತಾಜಿ? ಇಲ್ಲಿಂದ ಅವನಿಗೆ ಸೇವೆ ಸಲ್ಲಿಸಿದರು. ಶಿಕ್ಷಾಷ್ಟಕದು ಅದನಂ ನ ಜನಂ ಇದೆಯಲ್ವಾ, ಅದರ ಭಾವಾರ್ಥ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹೇ ಸರ್ವಸತ್ತ ಸ್ವಾಮಿಯೇ, ನನಗೆ ಸಂಪತ್ತನ್ನು ಸಂಗ್ರಹಿಸುವ ಲಾಲಸೆ ಇಲ್ಲ, ಚೆಲುವೆಯರ ಬಯಕೆ ಇಲ್ಲ, ಅಥವಾ ಅನೇಕ ಮಂದಿ ಶಿಷ್ಯರೂ ಬೇಕಾಗಿಲ್ಲ. ನನಗೆ ಬೇಕಾದದ್ದು ಜನ್ಮ ಜನ್ಮಗಳ ನಿನ್ನ ನಿಷ್ಕಾರಣ ಭಕ್ತಿ ಸೇವೆ ಮಾತ್ರ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಅಲ್ವಾ ಚೈತನ್ಯ ಮಹಾಪ್ರಭು ಇದನ್ನ ಈ ರೀತಿ ಪ್ರಾರ್ಥನೆ ಸಲ್ಸಕ್ ಹೇಳಿರೋದು. ನಾಟ್ ದಟ್ ನಾವ್ ಒಂದ್ ದೊಡ್ಡ ಲಿಸ್ಟ್ ಇಟ್ಕೊಂಡು ಹೋಗ್ಬಿಟ್ಟು, ಭಗವಂತ ನೋಡು ನಂಗೆ ಇಷ್ಟು ದೊಡ್ಡ ಲಿಸ್ಟ್ ಇದೆಯಪ್ಪ, ಇದೆಲ್ಲ ನಾನು ಪೂರೈಸ್ಕೊಟ್ಬಿಡು, ಇದೆಲ್ಲ ಪೂರೈಸ್ಕೊಟ್ಬಿಟ್ರೆ ನನಗೆ ಅದ್ರ ಪ್ರತಿಯಾಗಿ ನಿನಗೆ 100 ತೆಂಗಿನಕಾಯಿ ಹೊಡಿತೀನಿ. 100 ತುಂಬಾ ಜಾಸ್ತಿ, ಅದಕ್ಕಿಂತ ಕಮ್ಮಿನೇ ಇರತ್ತೆ ನಮ್ ಲಿಸ್ಟ್
ಅಲ್ವಾ? ಕೊಡ್ಬೇಕಾದ್ರೆ ಮಾತ್ರ ನಾವು ಎಲ್ಲ ಕಮ್ಮಿಯಾಗಿರತ್ತೆ. ಒಂದು ದಿವಸ ನಿನ್ಗೋಸ್ಕರ ನಾನು ಪೂಜೆ ಸಲ್ಲಿಸ್ತೀನಿ, ಹೌದಾ? ಇಷ್ಟು ನಿಂಗೆ ದಾನ ಕೊಡ್ತೀನಿ, ಹೌದಾ? ಇಲ್ಲ ಬಂದ್ಬಿಟ್ಟು ನಿಂಗೆ ಒಂದ್ಸರಿ ತಿರುಪತಿದಲ್ಲಿ ನಾನು ಉರುಳು ಸೇವೆ ಮಾಡ್ತೀನಿ, ಯಾವಾಗಲೂ ಒಂದ್ಸರಿ, ವರ್ಷಕ್ಕೊಂದ್ಸರಿ, ಅಲ್ವಾ? ಬಟ್ ನಂದೆಲ್ಲ ಪೂರೈಸ್ಬೇಕು ನೀನು, ಇದೆಲ್ಲ ಅಲ್ವಾ? ಇದಾಗಬಾರ್ದು. ಇದು ಇದಕ್ಕೆ ಪ್ರಾರ್ಥನೆ ಅಂತಾರ? ಇದಕ್ಕೆ ಭಕ್ತಿ ಸೇವೆ ಅಂತಾರ? ಅಲ್ಲ ಅಲ್ವಾ? ಪ್ರಭುಪಾದ ಹೇಳ್ತಾರೆ ಒಂದು ಕತೆ. ಒಬ್ಳು ಲೇಡಿ ಇದ್ದಂತೆ, ಒಂದು ವಯಸ್ಸಾಗಿರೋ ಒಬ್ಳು ಹೆಂಗಸು ಒಂದಿಷ್ಟು ಕಾಡಲ್ಲಿ ಅದೇ ಅವರೆಲ್ಲ ಜೀವನ ಯಾತ್ರೆ ಮಾಡ್ತಾರೆ ಅಂದ್ರೆ ಎಲ್ಲ ಕಟ್ಗೆ ಎಲ್ಲ ಕತ್ತರಿಸ್ಕೊಂಡು ಹೋಗಿ ಒಲೆ ಉರಿ ಹಾಕ್ಬಿಟ್ಟು ಅಡಿಗೆ ಬೇಯಿಸ್ಕೋಬೇಕಲ್ವಾ? ಆ ಕಾಲದಲ್ಲಿತ್ತು. ಆ ಕಾಲದಲ್ಲಿ ತಲೆ ಮೇಲೆ ಒಂದು ದೊಡ್ಡ ಭಾರಿ ಇದಿತ್ತಂತೆ, ಏನೋ ಕಟ್ಗೆಗಳನ್ನೆಲ್ಲ ಇಟ್ಕೊಂಡು ಹೋಗ್ತಿದಂತೆ. ಸಡನ್ ಆಗಿ ಅದು ಬಿದ್ದೋಯ್ತಂತೆ. ಜೋರಾಗಿ ಪ್ರಾರ್ಥನೆ ಸಲ್ಸಕ್ ಶುರು ಮಾಡುತ್ತೆ. ಓ ಭಗವಂತ, ಎಲ್ಲಿದ್ಯಾ ನೀನು? ಯಾವಾಗ ಬರ್ತೀಯ ನೀನು? ಬೇಗ ಬಾ ನೀನು, ಬೇಗ ಬಾ ಬೇಗ ಬಾ ಅಂತ ಕೂಗ್ತಿಯಾಳಂತೆ. ನಿಜವಾಗ್ಲೂ ಭಗವಂತ ಬಂದಂತೆ. ಏನ್ ಬೇಕಮ್ಮ ನಿನಗೇನೆ? ಇದೆಲ್ಲ ಕಟ್ಗೆಗಳ ಕಡೆ ಬಿದ್ದಿದೆ, ನಂಗೆ ಇದನ್ನ ದಯವಿಟ್ಟು ಮೇಲ್ಗಡೆ ಇಟ್ಕೊಡೋದು. ಆಯ್ತು ಸರಿ ಅಂತ ಭಗವಂತ ಅದನ್ನ ಎತ್ಬಿಟ್ಟು ತಲೆ ಮೇಲೆ ಇಡ್ಸಿದ್ನಂತೆ. ಆಯ್ತು, ನಂಗೆ ಇಷ್ಟೇ ಬೇಕಿತ್ತು ಅಂತ ಹೇಳಿದಂತೆ. ಭಗವಂತ ಆಯ್ತಮ್ಮ ಅಂತ ಹೋದ್ನಂತ, ಅಲ್ವಾ? ಸೊ ಏನಾಯ್ತು ಅದ್ರಲ್ಲಿ? ಅದರ ಅರ್ಥ ಏನು? ಅದ್ರ ಅರ್ಥ ಏನು? ಅಲ್ಪ ಆಸೆ. ಅದು ಭಗವಂತ ಎದುರಿಗೆ ಬಂದಾದ್ಮೇಲೆ ಅವ್ನು ಮುಕ್ತಿ ಕೇಳೋದಕ್ ಬದಲಾಗಿ ಮತ್ತೆ ಅವಳು ಭಾರನ ತಲೆ ಮೇಲೆ ಹೊತ್ಕೊಳ್ತಾ ಇದ್ದಾಳೆ. ಭಾರ ಬಿದ್ದಿದೆ, ಆದ್ರೆ ತಿರ್ಗಾ ನಾನ್ ಭಾರ ಹೊತ್ಕೊಂಡೆ ಇನ್ನೊಂದು ಜೀವನ ಕಳಿಸ್ತೀನಿ, ಸವಿಸ್ತೀನಿ ಅಂತ ಹೇಳ್ತಾರೆ. ಇದು ಮೊನ್ನೆ ಕ್ಲಾಸ್ ನಲ್ಲಿ ಕೂತ್ಕೊಂಡಾಗ ಯಶೋಧ ಮಾತಾಜಿ ಈ ಒಂದು ಇನ್ಸ್ಟೆನ್ಸ್ ನ ಹೇಳ್ಬಿಟ್ಟು ಅವ್ರ ಉಪನ್ಯಾಸ ಕೇಳ್ಬೇಕಾದ್ರೆ ಹೇಳಿದ್ದಂತೆ ಈ ಕಥೆನ. ಸೊ ಆತರ ಅವ್ರು ಅದನ್ನ ಶೇರ್ ಮಾಡಿದ್ರು, ಜಸ್ಟ್ ಮೊನ್ನೆ ನಮ್ಮ ಕ್ಲಾಸ್ ನಲ್ಲಿ ಶೇರ್ ಮಾಡಿದ್ರು. ಭಗವಂತ ಕೊಡಕ್ಕೆ ಥ್ಯಾಂಕ್ ಯು ಮೇಡಮ್. ಭಗವಂತ ಎಷ್ಟು ಬೇಕಾದ್ರೂ ಕೊಡ್ಬೋದಲ್ವಾ? ಏನ್ ಬೇಕಾದ್ರೂ ಕೊಡ್ಬೋದು. ಬಟ್ ನಾವು ಭಾರನ ಮತ್ತೆ ಮತ್ತೆ ಕೇಳ್ತಾ ಇದ್ದೀವಿ. ಭೌತಿಕ ಭಾರ ನಾವು ಇಳಿಸ್ಕೋಬೇಕಲ್ವಾ? ಅದನ್ನ ನಾವು ಇನ್ನೂ ಬೆಳೆಸ್ಕೋತಾ ಇದ್ದೀವಿ ಅಲ್ವಾ? ಇನ್ನೂ ಸಂಬಂಧಗಳು ಬೇಕು, ಇನ್ನೂ ಮಕ್ಕಳು ಮರಿ ಮನೆ ಮಠ ಆ ಸಂಬಂಧಗಳು, ಇನ್ನೂ ಭಾರನ ಇನ್ನೂ ಎತ್ಕೊಂಡು ಹೋಗ್ಬೇಕು ಅಂತ ನಮ್ಗೆ ಆಸೆ. ಭಾರ ಇಳಿದ್ರೆ ನಾವು ಫ್ರೀ ಆಗ್ಬೋದಲ್ವಾ? ಫ್ರೀಯಾಗಿ ನಾವು ಭಗವಂತನ ಸೇವೆ ಸಲ್ಲಿಸ್ಬೋದು. ಬೇಡವಾ ನಮ್ಗೆ? ಫ್ರೀಡಮ್ ಬೇಡವಾ? ನಾವು ಸ್ವತಂತ್ರರಾಗೋದು ಬೇಡವಾ ನಮ್ಗೆ? ಇನ್ನು ಬಂಧನದಲ್ಲೇ ನಾವು ಸಿಗಾಕೋಬೇಕು ಅಂತ ಇನ್ನು ಆಸೆ ಪಡೋದ? ಕರೆಕ್ಟಾ? ಆಲ್ರೆಡಿ ನಾವು ಬಂಧನದಲ್ಲಿ ಇದೀವಿ ಅಲ್ವಾ? ಆಲ್ರೆಡಿ ನಾವು ಬೇಡ ಅಂದ್ರೆ ನಾವು ಭೌತಿಕ ಪ್ರಪಂಚಕ್ಕೆ ಬಂದಾಗಿದೆ. ಇಲ್ಲಿ ನೋಡ್ತಾ ಇದೀವಿ, ನಾವು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ ಸ್ವಾದನ ಅಲ್ವಾ? ಅಂತದ್ರಲ್ಲಿ ನಾವು ಇಂಥ ಪ್ರಾರ್ಥನೆಗಳೇ ಸಲ್ಲಿಸ್ತಾ ಇದ್ರೆ ನಮ್ಮ ಮನೆ ಮಠದ ಬಗ್ಗೆ, ಮಕ್ಕಳು ಮರಿ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ಹೌದಾ? ನಾವು ಕೇಳ್ಬೇಕಾಗಿರೋ ಪ್ರಾರ್ಥನೆ ಏನು? ಸದಾ ನಿನ್ ಸೇವೆ ಸಿಗಂಗ್ ಮಾಡು, ಭಗವಂತನ ಸೇವೆ ಸಿಗಂಗ್ ಮಾಡು ಅಂದಾಗ ತಾನೇ ನಾವು ಬಿಡುಗಡೆ ಹೊಂದಬಹುದು. ಈ ಎಲ್ಲ ಬಂಧನಗಳಿಂದ ಭಗವಂತನ ಸೇವೆ ಇಲ್ಲ ಅಂದ್ರೆ ಸುಮ್ಮನೆ ಸಿಗತ್ತಾ? ಇಲ್ಲ. ಭಗವಂತನ ಸೇವೆ ಅಷ್ಟು ಸುಲಭವಾಗಿ ಸಿಗೋದೂ ಇಲ್ಲ. ಅದಕ್ಕೆ ನಾವು ಅದು ಸೇವೆ ಸಲ್ಲಿಸ್ಬೇಕು. ಅದಕ್ಕೋಸ್ಕರ ನಾವು ಸೇವೆ ಕೋರ್ಕೋತಾ ಇರೋದು ಮಂತ್ರ ಮುಖಾಂತರ ಅಲ್ವಾ? ಅದನ್ನ ನಾವು ಕೇಳ್ಕೋಬೇಕು. ನಾಟ್ ದಟ್ ನಾವು ಕೇಳ್ಕೊಳ್ಬೇಕಾಗಿರೋದು ಯಾವಾಗಲೂ ನಮ್ಮ ಭೌತಿಕದ ಆಸೆಗಳನ್ನ ಈಡೇರಿಸ್ಕೊಳ್ಳೋದಿಕ್ಕೆ ಅಲ್ವಾ? ಅದರಿಂದ ಇನ್ನೂ ಹೆಚ್ಚು ನಾವು ಕಷ್ಟಗಳು ನಮ್ಮ ಮೇಲೆ ಇನ್ನೂ ಹೊತ್ಕೋತಾ ಇದೀವಿ. ನಮ್ಗೇನು ಅದರಿಂದ ವಿಮುಕ್ತಿ ಸಿಗ್ತಾ ಇಲ್ಲ, ಸಂತೋಷ ಸಿಗ್ತಾ ಇಲ್ಲ ಅಲ್ವಾ? ಸೊ ತುಂಬಾ ಡೀಪ್ ಇದು ಟಾಪಿಕ್. ಪ್ರಾರ್ಥನೆ ಅನ್ನೋದು ನಾವು ಕೃಷ್ಣನ ಜೊತೆ ಬೆಳೆಸ್ಕೊಳ್ಳೋ ಸಂಬಂಧದಿಂದ ನಮ್ಗೆ ಎಲ್ಲಾ ಕಷ್ಟಗಳಿಂದ ನಾವು ಪಾರಾಗ್ತೀವಿ. ಆಕ್ಚುಲಿ ನಾವು ಅನ್ಕೊಳ್ಳೋ ಕಷ್ಟ, ಅನ್ಕೊಳ್ಳೋ ಸುಖ, ಇಲ್ಲಿ ಸುಖನೂ ಇಲ್ಲ, ಇಲ್ಲಿ ದುಃಖನೂ ಇಲ್ಲ. ಆಕ್ಚುಲಿ ನಾವೆಲ್ಲ ಭಗವದ್ಗೀತೆ ಜ್ಞಾನದಿಂದ ಅರ್ಥ ಮಾಡ್ಕೊಂಡ್ರೆ ಎಲ್ಲಿದೆ ಸುಖ, ಎಲ್ಲಿದೆ ದುಃಖ, ಯಾರಿಗಿದೆ ಕಷ್ಟ, ಇಲ್ಲಿ ಯಾರಿಗಿದೆ ಸುಖ ಅಲ್ವಾ? ನಾವೆಲ್ಲ ಜೀವಿಗಳು ಅಲ್ವಾ? ನಮಗೇನಿದೆ ಸುಖ, ನಮಗೇನಿದೆ ಸಂಬಂಧ ಈ ಪ್ರಪಂಚ ಜೊತೆ? ಇದೆಲ್ಲ ಇರೋದು ತಾತ್ಕಾಲಿಕವಾಗಿರೋಂಥದ್ದು ವಸ್ತುಗಳು ಅಲ್ವಾ? ಅದ್ರ ಜೊತೆ ವ್ಯಾಮೋಹ ಎಂತದ್ದು ಅಲ್ವಾ? ಅದ್ರ ಮೇಲೆ ಇರೋ ವ್ಯಾಮೋಹದ ಮೇಲೆ ನಾವು ಕೇಳ್ಕೊಂಡ್ರೆ ಪ್ರಾರ್ಥನೆ ಕೂಡ ಅದಕ್ಕೆಲ್ಲ ಲೆಕ್ಕ ಇದೆಯಾ? ಅದಕ್ಕೆ ಬೆಲೆ ಇದೆಯಾ ಅಲ್ವಾ? ಭಗವಂತ ನಕ್ಕೋತಾ ಇರ್ತಾನೆ ಅಲ್ವಾ? ನಿಮ್ಗೆ ಯಾವ ಕಾಲಕ್ಕೆ ಜ್ಞಾನ ಬರುತ್ತೆ, ನಿಮ್ಗೆ ಯಾವ ಕಾಲಕ್ಕೆ ಅವನಿಗೆ ತಿಳುವಳಿಕೆ ಬರುತ್ತೆ ಅಲ್ವಾ? ಆ ತಿಳುವಳಿಕೆ ಬರೋದಕ್ಕೋಸ್ಕರನೇ ಇರೋದು ಈ ಮಾರ್ಗ, ಕೃಷ್ಣ ಪ್ರಜ್ಞೆ ಮಾರ್ಗ. ನಾವ್ ಏನನ್ನ ಕೋರ್ಕೋಬೇಕು ಅನ್ನೋದು ನಮಗೆ ಅರ್ಥ ಆಗತ್ತವಾಗ ಅಲ್ವಾ? ಯಾವಾಗ ಧ್ರುವ ಮಹಾರಾಜ
ಭಗವಂತನ ನೇರವಾಗಿ ನೋಡ್ತಾನಲ್ವಾ ಅಷ್ಟು ತಪಸ್ಸೆ ಮಾಡಿದ್ಮೇಲೆ. ಬಟ್ ಅವನ ಸಣ್ಣ ವಯಸ್ಸಿರೋದ್ರಿಂದ ಅವನಿಗೆ ಏನ್ ಸಲ್ಲಿಸ್ಬೇಕು ಪ್ರಾರ್ಥನೆ ಗೊತ್ತಾಗ್ತಿಲ್ಲ ಅವನಿಗೆ. ಭಗವಂತ ಅವನ ಶಂಕನ ಸ್ಪರ್ಶ ಮಾಡಿದ ತಕ್ಷಣ ಅವನಿಗೆ ಅರಿವಾಗತ್ತ ಅವನಿಗೆ, ಎಂತ ವ್ಯಕ್ತಿ ನನ್ನ ಕಣ್ಮುಂದೆ ಇದ್ದಾನೆ, ಅಂಡ್ ಯಾವ ಕಾರಣದಿಂದ ನಾನು ಈ ತಪಸ್ಸೆ ಮಾಡ್ತಿದ್ದೆ, ಏನ್ ಕೇಳಕ್ ಹೊರಟಿದ್ದೆ, ದೊಡ್ಡ ರಾಜ್ಯನ ಅಲ್ವಾ, ಅದು ಒಂದು ಕೇಳುವಂತ ವಸ್ತುನಾ, ಅದೆಲ್ಲ ಒಂದು ಗಾಜು ತುಂಡಿಗೆ ಸಮಾನ ಅನ್ನೋ ಅರಿವಾಗತ್ತೆ ಧ್ರುವಂಗೆ ಅಲ್ವಾ. ಹಾಗಾಗಿ ನಮ್ಗೆ ಏನ್ ಕೋರ್ಕೋಬೇಕನ್ನೋದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಈ ಭಾಗವತದಲ್ಲಿರೋಂಥ ಪ್ರಾರ್ಥನೆಗಳು, ಭಗವದ್ಗೀತೆಯಲ್ಲಿರೋಂಥ ಪ್ರಾರ್ಥನೆಗಳು, ಜಸ್ಟ್ ಪ್ರಾರ್ಥನೆ ಸಲ್ಲಿಸಿ ಸಾಕು ಅಂತ ಕೃಷ್ಣ. ಈ ಪ್ರಾರ್ಥನೆಗಳನ್ನ ಸಲ್ಲಿಸೋದ್ರಿಂದ ಆ ಭಕ್ತರು ಏನ್ ಹೇಳ್ಕೊತಾ ಇದಾರಲ್ಲ, ಅದೇ ಪ್ರಾರ್ಥನೆ ನಾವು ಸಲ್ಲಿಸ್ದಂಗ ಆಗತ್ತೆ ಅಲ್ವಾ. ಕುಂತಿಮಾರಣಿ ಏನ್ ಪ್ರಾರ್ಥಿಸ್ಕೊಂತ ಇದ್ದಾಳೋ ಅದು ನಾವು ಸಲ್ಲಿಸ್ದಂಗ ಆಗತ್ತೆ ಅಲ್ವಾ. ಇಲ್ಲಾಂದ್ರೆ ನಾವೇನ್ ಪ್ರಾರ್ಥನೆ ಮಾಡ್ತೇವೆ. ಇವತ್ತು ಪ್ರೇಯರ್ಸ್ ಆಫ್ ಕುಂತಿಮಾರಾಣಿ ಒಂದ್ ಸ್ವಲ್ಪ ಹೇಳೋಣ. ಎಲ್ಲರೂ ತೆಗೆದಿಟ್ಕೋತೀರಾ ನಿಮ್ ಭಾಗವತನ? ಮೊದಲನೇ ಸ್ಕಂದದಲ್ಲೇ ಬರುತ್ತೆ. ಮೊದಲನೇ ಸ್ಕಂದ 8ನೇ ಅಧ್ಯಾಯದಲ್ಲಿ. ಓಕೆನಾ? ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ಅಂದ್ರೆ ನಾನು ಇಂಗ್ಲೀಷಲ್ಲಿ ಶೇರ್ ಮಾಡ್ತೀನಿ ವೇದಾಭ್ಯಾಸ. ನಾವು ಕನ್ನಡದಲ್ಲಿ ಬೇಕು ಅನ್ನೋರು ಪುಸ್ತಕ ತೆಗೆದಿಟ್ಕೋಬಹುದು. ಮೊದಲನೇ ಸ್ಕಂದ 8ನೇ ಅಧ್ಯಾಯ. ಎಷ್ಟನೇ ಶ್ಲೋಕ ಮಾತಾಜಿ? ಇದು ಮೊದಲನೇ ಸ್ಕಂದ ಭಾಗವತ 8ನೇ ಅಧ್ಯಾಯ ಮಾತಾಜಿ. 8ನೇ ಅಧ್ಯಾಯದಲ್ಲಿ ನೋಡಿ ಶ್ಲೋಕ ನಂಬರ್ 18 ಇಂದ. ಕುಂತ್ಯೋವಾಚ ನಮಸ್ಯೇ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತಿ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರ್ ಅವಸ್ಥಿತಂ. ಶ್ರೀಮತಿ ಕುಂತಿಮಾರಾಣಿ ಹೇಳ್ತೀರಿ, ಯಾರು ಓದ್ತೀರಾ? ಅನುವಾದ ಓದ್ತೀರಾ ಮಾತಾಜಿ ಕನ್ನಡದಲ್ಲಿ? ಓದ್ಲಾ ಗುರುಜಿ? ಶ್ರೀಮತಿ ಕುಂತಿಯು ಹೀಗೆಂದಳು: ಓ ಕೃಷ್ಣ, ಮೂಲ ಪುರುಷನು ಲೌಕಿಕ ಜಗತ್ತಿನ ಗುಣಗಳಿಂದ ಆಬಾಧಿತನೂ ಆದ ನಿನಗೆ ನನ್ನ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ನೀನು ಎಲ್ಲದರ ಒಳಗೂ ಹೊರಗೂ ಅಡಗಿದ್ದರೂ ಎಲ್ಲರಿಗೂ ಅದೃಶ್ಯನಾಗಿದ್ದೀಯೇ. ಮಯಾ ಜವನಿಕಾಚ್ಛನ್ನಂ ಅಜ್ಞಾದ್ಯೋಕ್ಷಜಂ ಅವ್ಯಯಂ ನ ಲಕ್ಷ್ಯಸೆ ಮೂಢದೃಶ ನತೋ ನಾತ್ಯಾಧರೋ ಯಥಾ. ಓದ್ಲ ಮಾತಾಜಿ? ಅನುವಾದ: ಪರಿಮಿತ ಇಂದ್ರಿಯಾನುಭವ ವ್ಯಾಪ್ತಿಗೆ ಒಳಪಡದವನು ನೀನು. ಭ್ರಾಮಕ ಶಕ್ತಿಯ ತೆರೆಯಿಂದ ಆವೃತನಾಗಿರುವ ನೀನು ಶಾಶ್ವತ, ನಿರ್ದುಷ್ಟನಾದ ವಾಸ್ತವಾಂಶವಾಗಿದ್ದೀಯೆ. ನಟನ ವೇಷದಲ್ಲಿರುವ ನಟನನ್ನು ಹೇಗೆ ಗುರುತಿಸಲಾಗುವುದಿಲ್ಲವೋ ಹಾಗೆ ನೀನು ಮೂರ್ಖ ಪ್ರೇಕ್ಷಕನ ಪಾಲಿಗೆ ಅದೃಶ್ಯನಾಗಿದ್ದೀಯೆ. ತಥಾ ಪರಮಹಂಸಾನಾಂ ಮುನೀನಾಂ ಅಮಲಾತ್ಮನಾಂ ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮಹಿ ಸ್ತ್ರೀಯಃ. ನಾನೋದ್ಲ ಮಾತಾಜಿ? ಸಾಧನೆಯಲ್ಲಿ ಪ್ರಗತಿ ಅತ್ಯಂತ ಓದಿ ದಿವ್ಯಾ ಮಾತಾಜಿ. ಮಾತಾಜಿ ನೆಕ್ಸ್ಟ್ ಓದಿ ನೀವು ಮಂಗಳ. ಸಾಧನೆಯಲ್ಲಿ ಪ್ರಗತಿ ಸಾಧಿಸಿರುವ ಆಧ್ಯಾತ್ಮಿಕವಾದಿಗಳು ಮತ್ತು ಊಹಾತ್ಮಕ ಚಿಂತನೆಯುಳ್ಳವರು
ಜಡ ಮತ್ತು ಚೈತನ್ಯಗಳ ನಡುವಿನ ವ್ಯತ್ಯಾಸ ತಿಳಿದವರಾಗಿದ್ದು ಶುದ್ಧರಾಗಿರುತ್ತಾರೆ. ಅಂತಹವರಿಗೆ ಭಕ್ತಿ ಸೇವೆಯ ದಿವ್ಯ ವಿಜ್ಞಾನವನ್ನು ಬೋಧಿಸಲು ನೀನು ಭೂಮಿಗೆ ಅವತರಿಸಿದ್ದೀಯೇ. ಆಗಿರುವ ನಮ್ಮಂಥ ಸ್ತ್ರೀಯರು ಹೇಗೆ ತಾನೇ ನಿನ್ನನ್ನು ಪೂರ್ಣವಾಗಿ ಹರಿಯಬಲ್ಲೆವು. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ ಮಾತಾಜಿ ಓದ್ಲಿರಿ. ಹ್ಮ್ ಅನುವಾದ ಜಯಶ್ರೀಲ ಪ್ರಭುಪಾದ. ವಸುದೇವ ಸುತನಾದ ದೇವಕಿಯ ನಂದನನಾದ ನಂದ ಮತ್ತು ವೃಂದಾವನದ ಇತರ ಗೋವಳಿಗರ ಕೋರನಾದ ಗೋವುಗಳು ಮತ್ತು ಇಂದ್ರಿಯಗಳ ಚೇತೋಹಾರಿಯಾದ ಆ ಭಗವಂತನಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಓದ್ಲಿ ಮಾತಾಜಿ. ಹ್ಮ್ ಓದ್ಲಿ ಮಾತಾಜಿ. ಓದಿ ಮಾತಾಜಿ. ಓ ಪ್ರಭುವೆ, ಕಮಲ ಪುಷ್ಪದಂತೆ ನಿಮ್ನಾಂಕಿತವಾದ ನಾಭಿಯುಳ್ಳವನೇ, ಸದಾ ಕಮಲಹಾರಭೂಷಿತನೇ, ಕಮಲದಂತೆ ಶಾಂತ ದೃಷ್ಟಿಯುಳ್ಳವನೇ, ರಂಜಿತ ಪಾದನೆ, ನಿನಗೆ ಸಾದರ ಪ್ರಣಾಮಗಳು. ಹರೇ ಕೃಷ್ಣ. ಯಥಾ ಋಷಿಕೇಶ ಕಲೇನ ದೇವಕಿ ಕಂಸೇನ ರುದ್ಧಾ ತಿಚಿರಂ ಸುಚಾರ್ಪಿತ ವಿಮೋಚಿತಾಹಂ ಚ ಸಹಾತ್ಮಜಾ ವಿಭೋ ತ್ವಯೈವ ನಾಥೇನ ಮುಹುರ್ವಿಪದ್ಗನಾತ್. ಓದ್ಲಾ ಮಾತಾಜಿ? ಹಾ. ಅನುವಾದ. ಓ ಋಷಿಕೇಶನೇ, ದೇವದೇವನೇ, ಸರ್ವೇಂದ್ರಿಯ ಪ್ರಭುವೆ, ನೀನು ಅಸೂಯಾಪರ ರಾಜನಾದ ಕಂಸನಿಂದ ಬಹುಕಾಲ ಬಂಧನಕ್ಕೊಳಗಾಗಿದ್ದ ಮತ್ತು ವ್ಯಾಕುಳಲಾಗಿದ್ದ ನಿನ್ನ ತಾಯಿ ದೇವಕಿಯನ್ನು ಬಿಡಿಸಿದೆ. ಒಂದೇ ಸಮನಾಗಿ ಮೇಲಿಂದ ಮೇಲೆ ಒದಗುವ ಅಪಾಯಗಳಿಂದ ನನ್ನನ್ನು ನನ್ನ ಮಕ್ಕಳನ್ನು ಕಾಪಾಡಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಈ ರೀತಿ ನಾವು ಪ್ರಾರ್ಥನೆಗಳು ನೋಡಿ, ಈ ಪ್ರಾರ್ಥನೆಗಳಲ್ಲಿ ಎಷ್ಟು ಅರ್ಥ ಇದೆ ಅಲ್ವಾ? ಜನ್ಮೈಶ್ವರ್ಯ ಶ್ರುತ ಶ್ರೀಭೀರ್ ಏಧಮಾನ ಮದ ಪುಮಾನ್ ನೈವಾರ್ಹತಿ ಅಭಿಧಾತುಂ ವೈ ತ್ವಾಂ ಅಕಿಂಚನ ಗೋಚರಂ. 26 ಒಂದೆರಡು ಸ್ಕಿಪ್ ಮಾಡಿದೆ ನಾನು. ಓದ್ಲಾ ಕಳಿಸಿ. ಓ ನನ್ನ ಪ್ರಭುವೆ, ಐಹಿಕವಾಗಿ ರಿಕ್ತರಾದವರು ಮಾತ್ರ ನಿನ್ನನ್ನು ಸುಲಭವಾಗಿ ಸಮೀಪಿಸಬಲ್ಲರು. ಐಹಿಕ ಪ್ರಗತಿಯ ಹಾದಿಯಲ್ಲಿ ಇರುವವರಿಗೆ ಎಂದರೆ ಗೌರವಾನ್ವಿತ ಕುಟುಂಬದಲ್ಲಿ ಜನನ, ಮಹಾ ಸಂಪತ್ತು, ಉನ್ನತ ಶಿಕ್ಷಣ, ದೈಹಿಕ ಸೌಂದರ್ಯ ಇವುಗಳ ಮೂಲಕ ಪ್ರಗತಿಯನ್ನು ಸಾಧಿಸಲು ಯತ್ನಿಸುವವರಿಗೆ ನಿನ್ನನ್ನು ಪ್ರಾಮಾಣಿಕ ಭಾವದಿಂದ ಸಮೀಪಿಸಲು ಸಾಧ್ಯವಿಲ್ಲ. ಭಗವಂತನ ಸಲ್ಲಿಸೋದಕ್ಕೆ ಸೇವೆ ನಮ್ಗೆ ಇದೆಲ್ಲ ಅಡ್ಡಿ. ಮಟೀರಿಯಲ್ ಪ್ರೋಗ್ರೆಸ್ ನೋಡಿ, ಇದೆಲ್ಲ ಜನ್ಮೈಶ್ವರ್ಯ ಶ್ರುತ ಶ್ರೀಬೀರ್ ಇವನ್ನ ಇದ್ರೆ ಎಲ್ಲ ನಮ್ ಕೃಷ್ಣನ ಅರ್ಕ ಬರ್ತಾನೆ. ಎಲ್ಲ ಇದೆಯಲ್ಲ ನಮ್ಮ ಹತ್ರ ಆಗ್ಲೇ ಎಲ್ಲ ಇದೆ ನಮ್ಮ ಹತ್ರ, ಮತ್ತೆ ಯಾಕೆ ಭಗವಂತ ಅಲ್ವಾ? ಬಟ್ ಅದೆಲ್ಲ ಕೆಲವು ಕಾಲಕ್ಕೋಸ್ಕರ ಭಗವಂತ ಕೊಟ್ಟಿರೋದು, ಕ್ಷಣಕ್ಕೋಸ್ಕರ. ಅದನ್ನ ನಾವು ಬಳಸಿ ಭಗವಂತನ ಸೇವೆದಲ್ಲಿ ನಾವು ಅದನ್ನೆಲ್ಲ ಬಳಸ್ಬೋದು. ನಮ್ ಡಿವೋಟೀಸ್ ಯಾವ ತರ ಬಳಸ್ತಾರೆ, ಮನೆ ಆಗಿರ್ಬೋದು, ಗಾಡಿ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಏನೇ ಇರ್ಬೋದು ಅರ್ಥ. ಅದಲ್ಲದೆ ನಮ್ ಸ್ವಂತಕ್ಕೋಸ್ಕರ ಇದು ನಂದು ಇದು ಅಂತ ಭಾವಿಸಿದ್ರೆ ನಮ್ ಕತೆ ಏನಾಗತ್ತೆ? ಎಲ್ಲಿ ಕೃಷ್ಣನ ಪ್ರೀತಿ ನಮ್ಗೆ ಯಾವತ್ತೂ ಪಡೆಯೋದಕ್ಕೆ ಸಾಧ್ಯ. ರೀಸೆಂಟ್ ಆಗಿ ನಮ್ಮ ಫ್ಯಾಮಿಲಿ 2025-26 ಅಲ್ಲಿ ನಾವಿದೀವಿ. ಆಗ್ಲೇ 25 25 ಇಯರ್ಸ್ ಅಷ್ಟೇ ಹುಡುಗ, ಕಾರ್ ಆಕ್ಸಿಡೆಂಟ್ ಅಲ್ಲಿ ಅಮೆರಿಕಾದಲ್ಲಿ ಎಕ್ಸ್ಪೈರ್. ಮದುವೆ ಆಗಿ 1 ಮಂತ್ ಆಗಿದೆ ಅಷ್ಟೇ. ನಮ್ಮ ಫಾರ್ ರಿಲೇಟಿವ್, ನಮ್ಮ ಮದರ್ ಇನ್ ಲಾ ಸೈಡ್, ನಮ್ಮ ಅತ್ತೆ ಸೈಡ್ ಸ್ವಂತ ಬ್ರದರ್ ಸನ್. 1 ಮಂತ್ ನವೆಂಬರ್ 2 ಮದುವೆ ಆಗಿದೆ, ಡಿಸೆಂಬರ್ 2 ಏನೋ. ಅದೇ ಕೃಷ್ಣ ಹೇಳ್ತಾನಲ್ಲ ಏನದು, ಕೌಮಾರದ ಚರಿತ್ರಾಜ್ಞ,
ಧರ್ಮಾನ್ ಭಾಗವತ ನಿಮ್ಗೆ ದುರ್ಲಭಂ ಮಾನುಷಂ ಜನ್ಮ ತದರ್ಪಂ ಅಧ್ರುವಂ ಅರ್ಥದಂ. ಅಧ್ರುವಂ ಅಂದ್ರೆ ವೆರಿ ಶಾರ್ಟ್. ಹ್ಯೂಮನ್ ಲೈಫ್ ತುಂಬಾ ರೇರ್, ಆದ್ರೆ ಸಿಕ್ಕಿರೋದು ತುಂಬಾ ಸ್ವಲ್ಪ ಕಾಲಕ್ಕೆ, ತುಂಬಾ ಸ್ವಲ್ಪ ಕಾಲಕ್ಕೆ. ಅಷ್ಟು ಸ್ವಲ್ಪ ಕಾಲದಲ್ಲಿ ನಮಗೆ ಈ ಮಾರ್ಗ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ವಾ. ಎಷ್ಟು ಜನ್ಮ ನಾವು ಎತ್ತಿದ್ದೀವೇನೋ ಆಗ್ಲೇ ಹಳ್ಳೆದಲ್ಲಿ, ಹಳೆ ಜನ್ಮಗಳಲ್ಲಿ ನಮಗೆ ಗೊತ್ತೂ ಇಲ್ಲ ಇದ್ರ ವಿలుವು ಅಲ್ವಾ. ಬಟ್ ಹೇಗೋ ನಮಗೆ ಇಲ್ಲಿಗೆ ಈ ಮಾರ್ಗ ನಮಗೆ ಅರ್ಥ ಆಗಿದೆ, ಸಿಕ್ಕಿದೆ. ಇದನ್ನ ಚೆನ್ನಾಗಿ ಬಳಸ್ಕೊಳಕ್ ಹೇಳ್ತಾರೆ ಪ್ರಭುಪಾದಂತೂ. ಈ ಒಂದು ಲೈಫ್ನ ಡೆಡಿಕೇಟ್ ಮಾಡಿ ಅಂತಾರೆ. ಈ ಒಂದು ಲೈಫ್ನ ಚೆನ್ನಾಗಿ ಭಕ್ತಿ ಮಾಡ್ಬಿಡಿ, ಇನ್ನೊಂದು ಜನ್ಮದಕ್ಕೆ ವೆಯ್ಟ್ ಮಾಡ್ಬಿಡಿ ಅಂತಾರೆ ಅಲ್ಲ. ಸೊ ಹಾಗಾಗಿ ಪ್ರಾರ್ಥನೆಯಲ್ಲಿ ತುಂಬಾ ಅರ್ಥ ಇದೆ. ನಮಗೆ ಪ್ರಾರ್ಥನೆ ಸಲ್ಸಕ್ ಬರಲ್ಲ, ಬಟ್ ಈ ಗ್ರೇಟ್ ವ್ಯಕ್ತಿಗಳೆಲ್ಲ ಎಷ್ಟು ಪ್ರಾರ್ಥನೆ ಎಷ್ಟು ಬ್ಯೂಟಿಫುಲ್ ಆಗಿ ಸಲ್ಸಿದ್ದಾರೆ. ಆ ಪ್ರಾರ್ಥನೆ ಜಸ್ಟ್ ರಿಪೀಟ್ ಮಾಡೋದ್ರಿಂದ ನಮ್ಗ ಅರ್ಥ ಆಗಿ ನಮ್ಮ ಮನ್ಸಿಂದನು ನಾವು ಅದನ್ನ ಹೇಳ್ತಿದೀವಿ ಅಂತ ನಮ್ಗೆ ಭಾವನೆ ಬರುತ್ತೆ ಅಲ್ವಾ. ಶ್ಲೋಕ ನಂಬರ್ 31 ತುಂಬಾ ಚೆನ್ನಾಗಿದೆ. ಓದ್ತೀರಾ ಮಾತಾಜಿ? ಎಸ್ ಗುರುಜಿ. ಗೋಪ್ಯಾ ದದೇ ತ್ವಯಿ ಕೃತಾಗಸೀದಾಮ ತಾವತ್ ಯಾತೆ ದಶಾಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ ವಕ್ತ್ರಂ ನಿನೀಯ ಭಯಭಾವನಯಾ ಸ್ಥಿತಸ್ಯ ಸಾ ಮಾಂ ವಿಮೋಹಯತಿ ಭೀರಪಿ ಯದ್ದಿವೇತಿ. ನನ್ನ ಪ್ರೀತಿಯ ಕೃಷ್ಣನೇ, ನೀನು ತಪ್ಪು ಮಾಡಿದಾಗ ಯಶೋದೆಯು ನಿನ್ನನ್ನು ಕಟ್ಟಿಹಾಕಲು ಹಗ್ಗವನ್ನು ಕೈಗೆತ್ತಿಕೊಂಡಳು. ಗಲಿಬಿಲಿಗೊಂಡ ನಿನ್ನ ಕಣ್ಣುಗಳಲ್ಲಿ ಅಶ್ರು ಪ್ರವಾಹವೇ ತುಂಬಿಕೊಂಡಿತು. ಅವು ನಿನ್ನ ಕಣ್ಣುಗಳ ಕಾಡಿಗೆಯ ಕಪ್ಪನ್ನು ತೊಳೆದು ಹಾಕಿದವು. ಭಯ ಮೂರ್ತಿಯನ್ನು ಭಯಗೊಳಿಸುವ ನೀನೇ ಭಯಗೊಂಡೆ. ಈ ದೃಶ್ಯವು ನನ್ನನ್ನು ದಿಗ್ಭ್ರಮೆಗೊಳಿಸುತ್ತದೆ. ಇಮ್ಯಾಜಿನ್ ಮಾಡ್ಕೊಂಡ್ರೆ ಆ ಪುಟಾಣಿ ಮಗು ಅದಕ್ಕ ಮುಖ ಎಲ್ಲ ಕಪ್ಪೆಲ್ಲ ಮಸಿ ಎಲ್ಲ ಬಳ್ಕೊಂಡು ಅಳ್ತಾ ಇದ್ದಾಗ. ಅದೇ ಇಲ್ಲಿ ಇದೆಯಲ್ಲ, ಇಲ್ಲೋನು ದೊಡ್ಡ ಆಕ್ಟರ್ ಅವನು ಅಂತ ಹೇಳಿದಾರಲ್ಲ, ಅದೇ ಅವನಷ್ಟು ಆಕ್ಟರ್ ಅವನಷ್ಟು ಆಕ್ಟಿಂಗ್ ಯಾರಿಗೂ ಬರಲ್ಲ. ನಮ್ಮಲ್ಲಿ ನಮ್ ಆಕ್ಟರ್ಸ್ ಯಾರು ಅವ್ರ ಮುಂದೆ ಲೆಕ್ಕಕ್ಕಿಲ್ಲ. ಅಷ್ಟ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ ಕೃಷ್ಣ. ಅವನು ರೋಲಲ್ಲಿ ಇಳ್ದ ಅಂದ್ರೆ ಅದನ್ನು ಯಾವ ತರ ಮಾಡ್ತಾನೆ ಎಲ್ರು ಇನ್ನು ಭ್ರಮೆ ಆಗ್ಬಿಡ್ಬೇಕು, ಎಲ್ರು ಬೆವಿಲ್ಡರ್ ಆಗ್ಬಿಡ್ಬೇಕು. ಆ ರೀತಿ ನಡ್ಕೋತಾರೆ ಕೃಷ್ಣ. ಓಕೆನಾ? ಡ್ರೆಸ್ಡ್ ಆಸ್ ಅ ಪ್ಲೇಯರ್ ಇಸ್ ನಾಟ್ ರೆಕಗ್ನೈಸ್ಡ್ ಎಕ್ಸಾಕ್ಟ್ಲಿ as an actor dressed as a player. ಕೃಷ್ಣ ಆ ತರ ನಡ್ಸ್ಕೋತಾನೆ. ಸೊ ಪ್ರಾರ್ಥನೆ ಈ ರೀತಿಯಲ್ಲಿ ನಾವು ಸಲ್ಲಿಸೋದ್ರಿಂದ ಪ್ರಾರ್ಥನೆಗಳನ್ನ ನಾವು ಕಲ್ತ್ಕೊಳಕ್ ಶುರು ಮಾಡೋಣ ಸ್ವಲ್ಪ ನಮ್ಮ ಕ್ಲಾಸಸ್ ಅಲ್ಲಿ, ಮಧ್ಯಾಹ್ನ ಕ್ಲಾಸಸ್ ಅಲ್ಲಿ. ಅದೇ ಭಾಗವತ ನಮ್ಮ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಲ್ಲ, ಅವಾಗ ಸ್ವಲ್ಪ ಈ ತರ ಕುಂತಿಮಾಣಿ ಪ್ರಾರ್ಥನೆ, ಕೆಲವೊಂದು ಓನ್ಲಿ ಪ್ರಾರ್ಥನೆಗಳನ್ನ ನಾವು ಸುಮ್ಮನೆ ರಿಪೀಟ್ ಮಾಡೋಣ. ಅಲ್ಲಿ ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ರಿಪೀಟ್ ಮಾಡೋಣ. ಶ್ಲೋಕ ಅನುವಾದ. ಈ ತರ ನಾವು ಒಂದಿನ ಭಾಗವತ ಪ್ರಾರ್ಥನೆ ಇಟ್ಕೊಳ್ಳೋಣ, ವಾರದಲ್ಲಿ ಒಂದ್ ದಿವಸ ಭಾಗವತ ಪ್ರಾರ್ಥನೆ, ಇಲ್ಲ ಭಗವದ್ಗೀತೆಯಿಂದ ಕೆಲವು ಪ್ರಾರ್ಥನೆಗಳು, ಓನ್ಲಿ ಪ್ರಾರ್ಥನೆ ನಾವು ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ರಿಸೈಟ್ ಮಾಡೋಣ. ಆ ಶ್ಲೋಕ ಅನುವಾದ ಚೆನ್ನಾಗಿರುತ್ತೆ. ಅವಾಗ ನಮ್ಗಿನ್ನು ಚೆನ್ನಾಗಿ ಇಷ್ಟೊಂದು ಪ್ರಾರ್ಥನೆಗಳು ಸಲ್ಲಿಸೋದು ಅರ್ಥ ಮಾಡ್ಕೋತೀವಿ ನಾವು. ಓಕೆನಾ? ಏನಾದ್ರು ಪ್ರಶ್ನೆ ಇತ್ತಾ ಇವತ್ತಿನ ಕ್ಲಾಸ್ ಬಗ್ಗೆ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ಜಪಮಾಲೆನ ನಾವು ಇವಾಗ ಇನ್ನೂ ದೀಕ್ಷಾ ತಗೊಂಡಿಲ್ವಲ್ಲ ಮಾತಾಜಿ, ನಾವು ಜಪಮಾಲೆನ ಚೇಂಜ್ ಮಾಡ್ಬೋದಾ ಮಾತಾಜಿ? ಮಾಲೆ ಚೇಂಜ್ ಮಾಡ್ಬೋದು, ನೋ ಡೌಟ್, ನೋ ಪ್ರಾಬ್ಲಮ್. ಯಾಕಂದ್ರೆ ಒಂದ್ಸಲ ನನ್ ಮಾಲೆ ನಾನು ಎಲ್ಲೋ ದೇವಸ್ಥಾನಕ್ಕೆ ಹೋದಾಗ ಸೌತೆಕಾಯಿ ತಗೊಂಡಿದ್ದೆ ಮಕ್ಕಳಿಗೆ ಅಂತ. ಅದು ವೆನಿಟಿ ಬ್ಯಾಗ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ, ಬ್ಯಾಗು ಮತ್ತೆ ಜಪಮಾಲೆ, ಅದು ಸೌತೆಕಾಯಿ ಅದು ಸ್ವಲ್ಪ ನೆನ್ದೋಗ್ಬಿಟ್ಟಿತ್ತು. ನಾನ್ ಸಾಯಂಕಾಲ ಓಪನ್ ಮಾಡಿ ನೋಡಿದೆ, ಅಲ್ಲಿವರೆಗೂ ನನ್ ಜ್ಞಾಪಕ ಇರ್ಲಿಲ್ಲ. ಮನೆಗ್ ಬಂದ್ಮೇಲೆ ಅದನ್ನ ಬ್ಯಾಗ್ ತೊಳೆದು ಹಾಕಿದ್ರೆ ಆಯ್ತು ಅಂತ ಅದು ಬ್ಯಾಗ್ ತೊಳೆದು ವಾಶ್ ಮಾಡಿ. ತೊಂದ್ರೆ ಇಲ್ಲ, ನೋ ಪ್ರಾಬ್ಲಮ್. ಯು ಕ್ಯಾನ್ ಯೂಸ್ ಇಟ್ ಮಾತಾಜಿ. ಹೊಸ ತಗೋಬಹುದು, ಮತ್ತೆ ಅದನ್ನ ವಾಶ್ ಮಾಡ್ಕೊಂಡು ನೀವು ರೀಯೂಸ್ ಮಾಡ್ಕೋಬಹುದು, ಏನು ದೋಷ ಇಲ್ಲ. ಓಕೆ ಮಾತಾಜಿ? ಇದೆಲ್ಲ ನಾವು ಮಾಡೋ ಜಪಕ್ಕೆ ಏನು ಭೌತಿಕದ ಟಚ್ ಇಂದ ಏನು ಅದೇನು ಕಂಟ್ಯಾಮಿನೇಟ್ ಆಗಲ್ಲ, ಅದೇನೋ ದೂಷಿತ ಆಗೋಗಲ್ಲ, ಆತರ ಅನ್ಕೋಬೇಡಿ. ಹುಳ ಆಗಿತ್ತು ಮಾತಾಜಿ ಅದ್ರಲ್ಲಿ, ಅದು ತೊಳ್ಕೋಬಹುದು, ವಾಶ್ ಮಾಡ್ಕೋಬಹುದು, ಇಲ್ಲ ಹೊಸದು ತಗೋಬಹುದು, ನೋ ಪ್ರಾಬ್ಲಮ್.
ಮತ್ತೆ ಹಳೇದು ಯೂಸ್ ಮಾಡಿತ್ತ ಅದನ್ನ ಏನ್ ಮಾಡೋಣ ಮಾತಾಜಿ? ಹಳೇದನ್ನ ಜಸ್ಟ್ ಅದನ್ನ ಎಲ್ಲರೂ ಒಂದ್ ಪಕ್ಕಕ್ಕೆ ಇಟ್ಬಿಡಿ ಅಷ್ಟೇ. ಮತ್ತೆ ನೆಲ ಅದು ಟಚ್ ಆಗ್ಬಾರ್ದಲ್ಲ ಮಾತಾಜಿ ಅದು ಜಪಮಾಲೆ? ಎದಾರು ಒಂದ್ ಬ್ಯಾಗ್ ಎಲ್ಲ ಒಂದ್ ಬಟ್ಟೆದೆಲ್ಲ ಸುತ್ತಿಟ್ಬಿಡಿ ಅಷ್ಟೇ. ಸರಿ ಮಾತಾಜಿ. ನಾನು ಅದೇ ನೀರಲ್ಲಿ ಏನಾದ್ರು ಬಿಡೋಣ ಏನೋ ಅನ್ಕೊಂಡಿದ್ದೆ ಹೊಳೆನಲ್ಲಿ. ಆತರ ಏನೋ ಮಾಡಕ್ ಹೋಗ್ಬೇಡ. ಸರಿ ಮಾತಾಜಿ. ತಡಿ ಓಡಿ ಸಿನ್ಯಾಕರಿಂದ ಪ್ರಶ್ನೆ ಆಯ್ತಾ? ಇನ್ನೊಂದು ಪ್ರಾರ್ಥನೆ ಅಂದ್ರೆ ಒಂದ್ ಪ್ರಶ್ನೆ ನನಗೆ ಇದೆ ನಿಮ್ ಕೇಳೋ ಅಂತದ್ದು. ಪ್ರಾರ್ಥನೆ ಅಂದ್ರೆ ಯಾರಿಗ್ ಸಲ್ಸಿದ್ರು ಪ್ರಾರ್ಥನೆ ಆಗತ್ತಾ, ಇಲ್ಲ ಕೇವಲ ಭಗವಂತನಿಗೆ ಸಲ್ಸಿದ್ರೇನೆ ಅದ್ರ ಪ್ರಾರ್ಥನೆ ಅಂತ ಕರೀತಾರ? ಯಾಕಂದ್ರೆ ಬೇರೆ ಯಾವ್ರಿಗೂ ಕೊಡೋ ಪವರೇ ಇಲ್ವಲ್ಲ. ಡೆಲಿಗೇಟೆಡ್ ಅಷ್ಟೇ ಅಲ್ಲ ಅವ್ರಿಗೆಲ್ಲ, ಬರೀ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ ಅವ್ರಿಗೆ. ಏನು ನಮ್ಮ ಪ್ರಾರ್ಥನೆ ನಾವು ಸಲ್ಲಿಸಿದ್ರು ಅದನ್ನ ಸ್ವೀಕಾರ ಮಾಡಿ ಅದನ್ನ ಇದು ಕೊಡೋದಕ್ಕೂ ಅವ್ರಿಗೆ ಅರ್ಹತೆ ಇಲ್ವಲ್ಲ ಭಗವಂತನಿಗೊಬ್ಬನಿಗೆ ಬಿಟ್ಟು. ಹಾಗಾಗಿ ಪ್ರಾರ್ಥನೆ ನಾವು ಮಾಡ್ಬೇಕಾದ್ರೆ ಭಗವಂತನಿಗೆ ಮಾತ್ರ ಮಾಡ್ಬೇಕು. ಪವರ್ಸ್ ಇದೆ ಸ್ವಲ್ಪ ಮಟ್ಟಿಗೆ ಅವರಿಗೆ, ಬಟ್ ನಾವು ಸಲ್ಸೋ ಪ್ರಾರ್ಥನೆ ನೋಡಿ ಅಲ್ಟಿಮೇಟ್ ಆಗಿ ಸೇರ್ಬೇಕಾಗಿರೋದು ಓನ್ಲಿ ಭಗವಂತನಿಗೆ. ಬ್ಯಾಕ್ ಟು ಗಾಡ್ ಹೆಡ್ ತಾನೆ. ಒಂದೇ ಒಂದ್ ಪ್ರಾರ್ಥನೆ ನಮ್ಗೆ ಇರ್ಬೇಕಾಗಿರೋದು ಬ್ಯಾಕ್ ಟು ಗಾಡ್ ಹೆಡ್ ಅಷ್ಟೇ. ಸೊ ಅದು ಒಂದನ್ನ ಅವನೊಬ್ನೇ ಕೊಡೋದಕ್ಕೆ ಸಾಧ್ಯ, ಬೇರೆ ಯಾರನ್ನೇ ಕೊಡಕ್ಕಾಗಲ್ಲ. ಅಲ್ಪ ಐಶ್ವರ್ಯ ಎಲ್ಲ ಇವ್ರುಗಳು ಕೊಡ್ತಾರೆ ಅಷ್ಟೇ, ಬೇರೆ ಮಾತು ಕರೆಕ್ಟ್. ನಾವು ಪ್ರಾರ್ಥನೆ ಸಲ್ಲಿಸಿದ್ರೆ ದೇವತೆಗಳಿಗೆ ಏನಾಗತ್ತೆ, ನಮಗೆ ಸಿಗುವಂತ ವರ ಬಂದ್ಬಿಟ್ಟು ಭೌತಿಕ ವರಗಳು ಮಾತ್ರ ಸಿಗತ್ತೆ. ಬಟ್ ನಮಗೆ ಪೂರ್ತಿಯಾಗಿ ಸಿಗ್ಬೇಕಾಗಿರೋ ಫಲಿತ ಸಿಗಲ್ಲ ದೇವತೆಗಳಿಗೆ ಪೂಜೆ ಪ್ರಾರ್ಥನೆ ಸಲ್ಲಿಸೋದ್ರಿಂದ. ಬಟ್ ಕೃಷ್ಣಂಗೆ ಸಲ್ಲಿಸೋದ್ರಿಂದ ಸೇವೆ ಪ್ರಾರ್ಥನೆ ಪೂರ್ತಿಯಾಗಿ ಸಿಗಂಗ್ ಮಾಡ್ತಾನ. ನಮ್ಗೆ ಪೂರ್ತಿ ಹಕ್ಕು, ನಮ್ ಕಂಪ್ಲೀಟ್ ರೈಟ್ಸ್ ಕೊಡ್ತಾನ. ನಮ್ಗೆ ಮೋಸ ಮಾಡಲ್ಲ ಕೃಷ್ಣ. ಭೌತಿಕದ ವಸ್ತು ಕೊಟ್ಬಿಟ್ರು ಮಾಯ ಮಾಡಲ್ಲ ಅವನು. ನಾವ್ ಹೆಂಗ್ ಮಕ್ಕಳನ್ನ ಮಾಯ ಮಾಡ್ತೀವಲ್ವಾ, ಗಿಫ್ಟ್ಗಳನ್ನ ಕೊಡಿಸ್ಬಿಟ್ರು, ಆ ರೀತಿ ಕೊಡಲ್ಲ. ನಮ್ಗೆ ಬೆಸ್ಟ್ ಗಿಫ್ಟ್ ಕೊಡ್ತಾನೆ ಕೃಷ್ಣ. ಅದಕ್ಕೆ ನಾವು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸ್ಬೇಕು. ಬಟ್ ನಾವಂದ್ರೆ ವಿವೇಚನೆಯಿಂದ ಕೇಳ್ಕೋಬೇಕು, ಕರೆಕ್ಟ್ ಆಗಿ ಇರೋದನ್ನ ಕೇಳ್ಕೋಬೇಕು. ಪ್ರತಿಯೊಂದು ಅವನ ಪವರ್ ನಲ್ಲಿ ಇದೆ, ಬಟ್ ನಾವು ಸರಿಯಾಗಿ ಕೇಳ್ಕೋಬೇಕು ಆ ಪ್ರಾರ್ಥನೆ. ನಮ್ಗೆ ಅದು ಜ್ಞಾನ ಬರ್ತಾ ಬರ್ತಾ ಆಟೋಮೆಟಿಕ್ ಆಗಿ ನಾವು ಹೇಳ್ತೀವಲ್ವಾ ಮಾತಾಜಿ, ಮುಂಚೆ ನಾವೇನೇನೋ ಕೇಳ್ಕೊತಾ ಇದ್ವಿ ಅಲ್ವಾ, ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕು, 90% ಮೇಲ್ ಬರ್ಬೇಕು, ಜಾಬ್ ಬೇಕು, ಇದೆಲ್ಲ ಕೇಳ್ಕೊತಿದ್ವಿ. ಇದೆಲ್ಲ ಕೇಳ್ತೀವಿ ನಾವು. ಕೃಷ್ಣಂಗೂ ಗೊತ್ತಿದ್ದು ನಮಗ್ ಬೇಕು ಅನ್ನೋದು ಅಲ್ವಾ. ನಮ್ಮ ಮನ್ಸಲ್ಲಿರದೆ ಅವನಿಗೆ ಗೊತ್ತಿಲ್ಲದೆ ಇರತ್ತಾ? ಅವನಿಗೆಲ್ಲ ಗೊತ್ತು ನಮ್ಗೆ ಏನ್ ಬೇಕು ಅನ್ನೋದು. ನಮ್ ಕೋರಿಕೆಗಳೆಲ್ಲ ಗೊತ್ತು ಅವನಿಗೆ. ಸಪ್ರೇಟ್ ಆಗಿ ಕೇಳೋ ಅವಶ್ಯಕತೆ ಇಲ್ಲ ಆಕ್ಚುಲಿ. ಅದಕ್ಕೆ ನಾವು ಸಪ್ರೇಟ್ ಆಗಿ ಕೇಳಬೇಕು ಪ್ರಾರ್ಥನೆ ಅಂದ್ರೆ ಅದು ಓನ್ಲಿ ಆಧ್ಯಾತ್ಮಿಕ ಕೇಳಿದ್ರೆ ಅದಕ್ಕೊಂದು ಅರ್ಥ ಇದೆ ಅಲ್ವಾ. ನಾವು ಈ ಭೌತಿಕ ಈ ಸಂಕಟಗಳಿಂದ ಭಗವಂತ ನೀನ್ ಭಕ್ತಿ ಮಾಡೋದಕ್ಕೆ ನಂಗೆ ಅಡ್ಡಿ ಆಗ್ತಾ ಇದೆ, ನಾನ್ ಭಕ್ತಿ ಸರಿಯಾಗಿ ಸಲ್ಸಕ್ ಆಗ್ತಾ ಇಲ್ಲ, ಈ ಅನಾರೋಗ್ಯದಿಂದನೋ ಅಥವಾ ಇನ್ಯಾವುದಾರೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಂದನೋ ಅಲ್ವಾ, ಇದನ್ನು ನನಗೆ ಕಮ್ಮಿ ಆಗಂಗ್ ಮಾಡು, ನಿನ್ ಭಕ್ತಿದಲ್ಲಿ ನಂಗೆ ಮುಂದುವರಿಯೋದಕ್ಕೆ ನಿನಗೆ ಇನ್ನೂ ಅನುಕೂಲ ಮಾಡ್ಕೊಡು. ಅವಾಗ ಅದಕ್ಕೆ ಅರ್ಥ ಇದೆ ಅಲ್ವಾ. ಕೇವಲ ಅಷ್ಟೇ ಕೇಳಿದ್ರೆ, ಹಿರಣ್ಯಕಶಿಪು ಏನ್ ಕೇಳಿದ್ರೆ, ನಾನು ಅಮರನಾಗಿರ್ಬೇಕು, ಸಾವೇ ಬರ್ಬಾರ್ದು, ಸಾವೇ ಬರ್ಬಾರ್ದು. ಆವಾಗ ನಾನೇ ಭಗವಂತನ ಸ್ಥಾನ ತಗೋತೀನಿ, ನಾನೇ ಒಬ್ಬ ಅಮರನಾಗ್ಬಿಟ್ಟು ನಾನೇ ಒಬ್ಬ ಭಗವಂತ ಆಗ್ಬಿಡ್ತೀನಿ, ಎಲ್ಲ ನನ್ನ ಕೈಯಲ್ಲಿರುತ್ತೆ ಅಲ್ವಾ. ಇಂಥ ವರನ ಅನುಕೂಲದ ವರ ಅಲ್ಲ, ಅನುಕೂಲವಾಗಿರೋ ಭಕ್ತಿ ಅಲ್ಲ ಇದು, ಪ್ರಾರ್ಥನೆ ಅಲ್ಲ. ಫಸ್ಟ್ ಆಫ್ ಆಲ್ ಅವ್ನು ಭಗವಂತನ ಪ್ರಾರ್ಥನೆ ಮಾಡ್ಲೇ ಇಲ್ಲ, ಅವ್ನು ಕೇಳಿದ್ ಬ್ರಹ್ಮನ ಅಲ್ವಾ. ಸೊ ನಾವು ಪ್ರಾರ್ಥನೆ ಸಲ್ಲಿಸಿದ್ರೆ ಭಕ್ತಿಗೋಸ್ಕರ ಅನುಕೂಲಕರ ಆಗಂಗೆ ಕೇಳ್ಕೊಬೇಕೆ ಹೊರತು ಡೈರೆಕ್ಟ್ ಅದೊಂದೇ ಅಲ್ಲ. ಈ ಅನಾರೋಗ್ಯನ ನಿವಾರಣೆ ಮಾಡೋ ಅಷ್ಟೇ ಅಲ್ಲ, ಈ ಅನಾರೋಗ್ಯದ ನಂಗೆ ಏನ್ ನಿಜವಾದ ಪ್ರಾಬ್ಲಮ್ ಆಗ್ತಿದೆ, ಭಕ್ತಿ ಮಾಡಕ್ ಆಗ್ತಿಲ್ಲ, ಚಾಂಟಿಂಗ್ ಮಾಡಕ್ ಆಗ್ತಿಲ್ಲ, ದೇವಸ್ಥಾನಕ್ಕೆ ಹೋಗಕ್ ಆಗ್ತಿಲ್ಲ, ಅಲ್ಲಿ ಯಾವ ಸೇವೆನೂ ಸಲ್ಸಕ್ ಆಗ್ತಿಲ್ಲ ಅಲ್ವಾ, ನಂಗೆ ಕ್ಲಾಸ್ ಕೊಡಕ್ ಆಗ್ತಿಲ್ಲ ಅಥವಾ ಓದಕ್ ಆಗ್ತಿಲ್ಲ, ಅದು ನಮ್ಗೆ ಸಂಪಾದನೆ ಕೇಳಿದ್ರು ಅದ್ರಲ್ಲಿ ನಿನ್ನ ಸೇವೆ ಮಾಡೋದಕ್ಕೋಸ್ಕರನಾದ್ರೂ ನನ್ಗೆ ಸಂಪಾದನೆ ಒಂದು ಶಕ್ತಿ ಕೊಡು, ಹಾಗೂ ಕೇಳ್ಕೊಬೋದಲ್ಲ. ಸಂಪಾದನೆ ಶಕ್ತಿ ಕೂಡ ಇದ್ರಲ್ಲಿ ನಮ್ಗೆ ಜೀವನ ಮಾಡೋದಕ್ಕೆ ಸಂಪಾದನೆ ಬೇಕೇ ಬೇಕು ಬೇಕೇ ಬೇಕು. ಹಾಗಾಗಿ ಸಂಪಾದನೆ ಅನ್ನೋದು ಆಟೋಮೆಟಿಕ್ ಕೃಷ್ಣನ್ ಸೇವೆ ಮಾಡಿದ್ರೆ ಬರುತ್ತೆ. ನೆನ್ನೆ ನಮ್ಮ ಅತ್ತೆನೂ ಹೇಳ್ತಾ ಇದ್ರು ಭಾಗವತದಲ್ಲಿ ಓದ್ಬೇಕಾದ್ರೆ, ಲಕ್ಷ್ಮೀದೇವಿ ಯಾವಾಗ್ಲೂ ನಿರಂತರವಾಗಿ ಕೃಷ್ಣನ್ ಸೇವೆ ಮಾಡ್ತಿರ್ತಾಳೆ, ನಾರಾಯಣ ಸೇವೆಲೇ ಇರ್ತಾಳೆ ಅಲ್ವಾ. ಅವಳು ಒಂದು ನಿಮಿಷ ಹೋಗ್ಬಿಟ್ಟಿರಲ್ವಂತ ಭಗವಂತನ ಸೇವೆನ. ಅಂಥದ್ರಲ್ಲಿ ಯಾರು ಕೇವಲ ಲಕ್ಷ್ಮೀ ಪೂಜಿಸ್ತಾರೋ, ಕೇವಲ ಭೌತಿಕ ಕೋರಿಕೆಗೋಸ್ಕರ ಧನ ಸಿಗ್ಲಿ ಹೆಸರು ಸಿಗ್ಲಿ ಅನ್ನೋದಕ್ಕೆ, ಅಂಥವ್ರ ಕಡೆ
ತಾಯಿ ಲಕ್ಷ್ಮಿ ಆಧ್ಯಾತ್ಮಿಕ ಲೋಕ ಬಿಟ್ಬಿಟ್ಟು ಅವಳು ಬರೋದಿಲ್ಲ. ಪಾದ ಸೇವನ ಮಾಡ್ತಾರೆ. ಪಾದ ಸೇವನ ನಮ್ಮಲ್ಲಿ ಅವಳು ಇರ್ತಾಳೆ. ಅವಳು ಯಾವುದೇ ರೀತಿ ಚಂಚಲ, ಅವಳು ಲಕ್ಷ್ಮಿ ಇರ್ತಾಳೆ, ಹೊಟ್ಟೋಗ್ತಾಳೆ ಅವರಿಂದ. ಬಟ್ ಯಾರು ನಾರಾಯಣನ ಸೇವೆ ಮಾಡ್ತಾರೋ, ವಿಷ್ಣು ಭಕ್ತರು, ಕೃಷ್ಣನ್ ಭಕ್ತಿ ಮಾಡ್ತಾರೋ, ಅವ್ರ ಹತ್ರ ಲಕ್ಷ್ಮಿ ಇದ್ದೇ ಇರ್ತಾಳೆ. ಯಾಕಂದ್ರೆ ಲಕ್ಷ್ಮಿ ಯಾವಾಗ್ಲೂ ಕೃಷ್ಣನ್ ಸೇವೆ ಮಾಡ್ತಿರ್ತಾಳೆ ಅಲ್ವಾ. ನಾರಾಯಣ ಸೇವೆ ಯಾವಾಗ್ಲೂ ಮಾಡ್ತಿರೋದ್ರಿಂದ ಅವನ್ ಪೂಜೆ ಮಾಡೋ ಭಕ್ತರ ಹತ್ರ ಲಕ್ಷ್ಮಿನೂ ಇರ್ತಾಳೆ. ಅವಳು ಸಿಕ್ಕೇ ಸಿಗ್ತಾಳೆ, ಪೂರ್ತಿಯಾಗಿ ಸಿಗ್ತಾಳೆ. ಸೊ ಲಕ್ಷ್ಮಿ ಕಟಾಕ್ಷ ಓನ್ಲಿ ಭಗವಂತನ ಭಕ್ತರಿಗಿರೋದು, ಬಾಕಿಯವ್ರಿಗಿಲ್ಲ. ಆಕ್ಚುಲಿ ಬಾಕಿಯವ್ರಿಗೆ ಅನ್ಸತ್ತೆ ನಮ್ಮ ಹತ್ರ ಇದೆ ಅಂತ. ಹತ್ರ ಇರೋದು ಆಕ್ಚುಲಿ ನರಿದ್ರ ದೇವತೆ ಅಂತ ಹೇಳ್ತಾರೆ. ಇವರೆಲ್ಲನೂ ಒಂದೊಂದು ಲಕ್ಷ್ಮಿಗಳೇ, ಭೌತಿಕ ಪ್ರಪಂಚದಲ್ಲಿರೋಂಥ ದೇವತೆಗಳೇ. ಎಲ್ಲ ಲಕ್ಷ್ಮಿಯಿಂದಾನೇ ಬರ್ತಿರೋದು, ಆಧ್ಯಾತ್ಮಿಕ ಲೋಕದಿಂದ ಇರೋದೆಲ್ಲ ಭಾಗಗಳು. ಅದಕ್ಕೆ ಒಂದು ಜೋಕ್ ಹೇಳ್ತಾರಲ್ಲ ಗುರುಜಿ, ಶಟ್ರು ಒಂಥರ ತುಂಬಾ ಒಂಥರ ಕಮರ್ಷಿಯಲಿ ಅವರು ತುಂಬಾ ಬುದ್ಧಿವಂತರಲ್ವಾ. ಅದಕ್ಕೆ 2 ಲಕ್ಷ್ಮಿಗಳು ಬಂದು ಕೇಳ್ತಾರಂತೆ, ದರಿದ್ರ ಲಕ್ಷ್ಮಿ ಮತ್ತೆ ಈ ಸುಂದರ ಲಕ್ಷ್ಮಿ ಕೇಳ್ತಾರಂತೆ, ಯಾರು ಚೆನ್ನಾಗಿದ್ದಾರೆ ಅಂತ ನೀನ್ ಹೇಳ್ತೀಯಾ ಅಂತ ಹೇಳಿ. ಸೊ ಶಟ್ರಿಗೆ ಒಂದು ತರ ಇಬ್ಬದಿಲ್ ಸಿಗಾಕೊಳ್ತಾರೆ. ಇವ್ರಿಗೆ ಹೇಳಿದ್ರೆ ಕೋಪ ಬರುತ್ತೆ, ಅವ್ರಿಗೆ ಹೇಳಿದ್ರೆ ಸೊ ನೀವಿಬ್ರು ನಡ್ಕೊಂಡ್ ಬನ್ನಿ ಅಂತ ಹೇಳ್ತಾರಂತೆ. ಇಬ್ರು ನಡ್ಕೊಂಡ್ ಬರ್ತಾರೆ. ಮತ್ತೀಗ ನಡ್ಕೊಂಡ್ ಹೋಗಿ ಅಂತ ಹೇಳ್ತಾರೆ. ತಿರುಗಿ ನಡ್ಕೊಂಡ್ ಹೋಗ್ಬೇಕಾದ್ರೆ, ನೀನ್ ಮುಂದೆ ಬರ್ಬೇಕಾದ್ರೆ ನೀನ್ ತುಂಬಾ ಚೆನ್ನಾಗಿದೀಯಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಸುಂದರ ಲಕ್ಷ್ಮಿಗೆ ಹೇಳ್ತಾರಂತೆ. ಆಮೇಲೆ ದರಿದ್ರ ಲಕ್ಷ್ಮಿಗೆ, ನೀನ್ ಹಿಂದೆ ನಡ್ಕೊಂಡ್ ಹೋಗ್ತಾ ಇದ್ರೆ ನೀನ್ ತುಂಬಾ ಚೆನ್ನಾಗಿದೆ, ಅಂದ್ರೆ ನೀನ್ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಮುನ್ನ ಅழகு ಪಿನ್ ಅழகு ಅಂತ ಹೇಳ್ಬಿಟ್ಟು ನಮ್ಗೆ ತಮಿಳಲ್ಲಿ ಹೇಳ್ತಾರೆ. ನಿಂದು ಮುಂದಿನ ಅழகு ಚೆನ್ನಾಗಿರುತ್ತೆ, ಆದ್ರೆ ನೀನ್ ನಡ್ಕೊಂಡ್ ಹೋಗ್ಬೇಕಾದ್ರೆ, ಹಾಗೆ ನಮ್ಮನ್ನ ಬಿಟ್ಟು ಹೋಗ್ಬೇಕಾದ್ರೆ ನೀನ್ ಚೆನ್ನಾಗಿದ್ಯಾ ಅಂತ ಹೇಳಿ. ಸೊ ಇಬ್ರಿಗೂ ಸಂತೋಷ. ಆ ರೀತಿಯಲ್ಲಿ ಇವರು ಲಕ್ಷ್ಮಿನ ಸಂತೋಷ ಪಡ್ಸಕ್ ಟ್ರೈ ಮಾಡ್ತಾರೆ. ಅದು ತುಂಬಾ ಕಷ್ಟ. ಲಕ್ಷ್ಮೀ ದೇವಿ ಏನು ಮೂರ್ಖರಾಳಲ್ಲ ಅವಳು, ಅಲ್ಲ ಸುಮ್ನೆ ತಮಾಷೆಗೆ ಹೇಳೋದಕ್ಕೆ ಅಷ್ಟೇ. ಅದೇ ಐನೋ ಬಟ್ ಆಕೆಗೆ ಎಲ್ಲ ಅರ್ಥ ಆಗತ್ತೆ ಅಲ್ವಾ, ವೈಷ್ಣವಿ ಆಕೆ ಭಗವಂತನ ಶ್ರೇಷ್ಠ ಭಕ್ತಳು. ಸೊ ಆ ರೀತಿಯಲ್ಲಿ ಪ್ರಾರ್ಥನೆಯಿಂದ ನಾವು ಎಷ್ಟೆಲ್ಲ ಸಂಪತ್ತು ಪಡ್ಕೋಬಹುದು, ಎಷ್ಟೆಲ್ಲ ಸಂಪತ್ತು, ಎಷ್ಟೆಲ್ಲ ಕೃಷ್ಣನ ಅಪಾರ ಕೃಪೆ ಇದೆಲ್ಲ ಪಡ್ಕೋಬಹುದು. ಸೊ ನಾವು ಪ್ರಾರ್ಥನೆ ಮಾಡೋದನ್ನ ಕಲ್ತ್ಕೋಬೇಕು. ಇದೆಲ್ಲ ನರಸಿಂಹ ಪ್ರಾರ್ಥನೆ ಏನ್ ಸಲ್ಲಿಸ್ತೀವೋ, ಡೈಲಿ ಕೀರ್ತನೆಗಳು ಹಾಡ್ತೀವಿ, ಎಲ್ಲ ಪ್ರಾರ್ಥನೆನೇ. ಜೊತೆಗೆ ನಾವು ಶ್ಲೋಕದ ಮುಖಾಂತರ ಕೂಡ ನಾವು ಪ್ರಾರ್ಥನೆಗಳನ್ನ ಕಲ್ತ್ಕೊಂಡು, ದೊಡ್ಡ ದೊಡ್ಡ ಭಕ್ತರು ಏನೇನು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅದನ್ನ ಕೂಡ ನಾವು ಕಲ್ತ್ಕೊಂಡು ಉಚ್ಚಾರಣೆ ಮಾಡ್ಬೋದು. ಅದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಓಕೆನಾ, ಅದು ವಿಷಯ. ಯಾಕೆಂದ್ರೆ ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತಿನ ಕ್ಲಾಸ್ ಬಗ್ಗೆ ಸ್ಟಾರ್ಟ್ ಮಾಡ್ಬೋದು. ನಾಳೆ ಇನ್ನೊಂದು ವಿಶೇಷ ಟಾಪಿಕ್ ಇರುತ್ತೆ, ತಿಲಕದ ಬಗ್ಗೆ. ತಿಲಕದ ಮಹಿಮೆಗಳೇನು, ತಿಲಕದ ಎಷ್ಟೊಂದೆಲ್ಲ ಶಾಸ್ತ್ರದಿಂದ ಒಂದು ರೆಫರೆನ್ಸಸ್ ಇದೆ, ಅದನ್ನೆಲ್ಲ ಒಂದಿಷ್ಟು ಓದೋಣ. ಓಕೆನಾ, ಅದರಿಂದ ಯಾವ್ಯಾವ ರೀತಿ ಕಷ್ಟಗಳು ಬರ್ದೇದಂಗಿರುತ್ತೆ, ಯಾವ್ಯಾವ ರೀತಿಯ ಅಪಶಗುಣಗಳು ನಮ್ಮ ಜೀವನದಿಂದ ಹೋಗಲಾಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇದೆ. ಓಕೆನಾ, ಸೊ ಅದನ್ನ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಶಾಸ್ತ್ರದ ಪ್ರಮಾಣಗಳಿದೆ, ಅದನ್ನ ಓದೋಣ. ಅದ್ರಲ್ಲಿ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಇದೆ, ನಾಳೆ ಕವರ್ ಮಾಡೋಣ. ಆದ್ರೆ ನಾವು ನೆಕ್ಸ್ಟ್ ವೀಕಿಂದ ಕೃಷ್ಣ ಸಾಧಕ ಮಾಡ್ಯೂಲ್ ಸ್ಟಾರ್ಟ್ ಮಾಡ್ತೀವಿ, ಭಕ್ತಿ ವೃಕ್ಷ. ಓಕೆ, ಎಸ್ ಡಿವೋಟೀಸ್. ಯಾಕಂದ್ರೆ ಪ್ರಾರ್ಥನೆ ಇತ್ತಾ, ಎನಿ ಪ್ರೇಯರ್ಸ್? ಇವಾಗೆಲ್ಲ ನಾವು ಮಟೀರಿಯಲ್ ಪ್ರೇಯರ್ಸ್ ಇನ್ನು ನಾವು ಮಾಡಲ್ಲ, ಇನ್ನೊಂದು ಸ್ಪಿರಿಚುವಲ್ ಪ್ರೇಯರ್ಸ್ಗೆ ನಾವು ಟಾರ್ಗೆಟ್. ಅವರು ಮೀರಾ ಭೂಷಣ್ ಮಾತಾಜಿ ಅವ್ರ ತಂದೆ ಇದಾದ್ರು, ಕಾಲ್ವಾದ್ರು. ಅವ್ರ 13 ದಿವಸ ಆಯ್ತು ಅನ್ಸುತ್ತೆ. ಓಕೆ, ನಾವು ಒಂದ್ಸರಿ ನಿನ್ನೆ ನಮ್ಮ ಫ್ಯಾಮಿಲಿದಲ್ಲಿ ಒಬ್ರು ಕೂಡ ಆದ್ರು. ಸೊ ನಾಗರಾಜ್ ಅಂತ ಅವ್ರ ಹೆಸರು ನಾಗರಾಜು. ಅಂಡ್ ನಾನು ಹೇಳ್ದಂಗಿಲ್ಲ, ಕಾರ್ತಿಕ್ ಅನ್ನ ನಮ್ಮ ಫ್ಯಾಮಿಲಿ ರಿಲೇಟಿವ್ ಅಲ್ಲಿ ಕಸಿನ್ ಕಾರ್ತಿಕ್ ಅನ್ನ. ಸೊ ಅಂಡ್ ಮಾತಾಜಿ ನಮ್ಮ ಫಾದರ್ಗೋಸ್ಕರ ನಾವೆಲ್ಲರೂ ಒನ್ ಟೈಮ್ ಹರೇ ಕೃಷ್ಣ ಜಾಯಿನ್ ಮಾಡೋಣ. ಸೊ ಕೃಷ್ಣನ ಇಚ್ಛೆ ಏನಿದೆಯೋ ಆ ರೀತಿಯಲ್ಲಿ ಅವ್ರಿಗೆಲ್ರಿಗೂ ಅವ್ರ ಜೀವನದಲ್ಲಿ ಭಗವಂತನ ಸೇವೆ ಸಿಗಂಗೆ ಅವ್ರಿಗೆ ಆಗ್ಲಿ ಅಂತ, ಆ ರೀತಿ ಒಂದು ಸಂದರ್ಭಗಳು ಭಗವಂತ ಸೃಷ್ಟಿಸ್ಲಿ ಅಂತ ನಾವು ಪ್ರಾರ್ಥಿಸ್ಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ
ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಡಿವೋಟೀಸ್ ಹರೇ ಎಲ್ಲರಿಗೂ ತುಂಬ ತುಂಬ ಧನ್ಯವಾದ. ಹರೇ ಎಲ್ಲರೂ ಸೇರಿದ್ದೀರಾ ಇವತ್ತು. ಹರೇ ಕೃಷ್ಣ. ಎಲ್ಲರೂ ನ್ಯೂ ಇಯರ್ ಹೊಸ ವರ್ಷ ಇಟ್ಕೊಂಡು ಆದ್ರೂ ನೀವು ಸೇರಿದ್ದೀರಾ. ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ ಧನ್ಯವಾದ. ಮತ್ತೆ ಎಲ್ಲ ನಾಳೆ meet ಆಗೋಣ. ವಯಸ್ಸಾದವ್ರಲ್ವ ಗುರುಜಿ. ಹಾ? ಎಲ್ಲ ವಯಸ್ಸಾದವ್ರು ಇನ್ನೇನ್ ಮಾಡ್ತೀವಿ ನಾವು. ಇದೇ ನಮ್ಗೆ ನ್ಯೂ ಇದು ಇಯರ್. ನಮ್ಗೆ ನ್ಯೂ ಇಯರ್ ಅನ್ಸಲ್ಲ ಮಾತಾಜಿ. ಇದೇ ನಮ್ಗೆ ನ್ಯೂ ಎಲ್ಲ ಎಂಜಾಯ್ ಮಾಡೋರ್ಗೆ. ಪ್ರಭುಪಾದದ್ದು ಒಂದು ಶಾರ್ಟ್ ಇವತ್ತು ಪ್ಲೇ ಮಾಡ್ತೀನಿ ನೋಡಿ. ಹೌದು ಹಾಕಿದ್ರಲ್ಲ ಪ್ರಭುಪಾದ್ರದ್ದು ಶಾರ್ಟ್ ಇದು ಹಾಕಿದ್ರಲ್ಲ ಗುರುಜಿ. ಸೊ ಎವ್ರಿ ಡೇ ಇಸ್ ಅ ನ್ಯೂ ಇಯರ್ ಟು ಡಿವೋಟೀಸ್. ಎವ್ರಿ ಡಿವೋಟೀಸ್. ಡೇ, ಪ್ರತಿ ದಿನ ನಮ್ಗೆ ನ್ಯೂ ಇಯರ್ ಅಲ್ವಾ. ನಾವು ಎಷ್ಟು ಚೆನ್ನಾಗಿ ಭಕ್ತರಾದ್ರೆ ನಮ್ಗೆ ಅಷ್ಟು ಸಂತೋಷ ಜಾಸ್ತಿ ಆಗತ್ತೆ ಲೈಫ್ ಅಲ್ಲಿ ಅಲ್ವಾ. ಅಷ್ಟು ಅದ್ರಲ್ಲಂತೂ ಚಾಲೆಂಜಸ್ ಎಸ್ಪೆಷಲಿ ತಗೊಳಕ್ ನಾವು ರೆಡಿ ಆಗ್ತೀವಿ ಇನ್ನು. ಹಾ, ನಮ್ಮ ಸ್ಪಿರಿಟ್ ಹೆಚ್ಚಾಗತ್ತೆ. ಗುರುಜಿ ಮಾತಾಜಿ ಇವತ್ತಿದ್ದು ಬೆಳಿಗ್ಗೆ ಭಗವದ್ಗೀತಾನಲ್ಲಿ ಅವರು ರಾಜೀವ್ ಸುರೇಬಾನ್ ಪ್ರಭುಜಿ ತುಂಬಾ ಒಳ್ಳೆ ಎಕ್ಸಾಂಪಲ್ಸ್ ಕೊಟ್ಟು ಬಾರ ಚೆನ್ನಾಗಿ ಹೇಳಿದ್ರು. ಚೆನ್ನಾಗಿತ್ತು ಗುರುಜಿ. ಅದು ಒಂಥರ ಈಗ್ಲೂ ಒಂಥರ ಕಿವಿನಲ್ಲಿ ಒಂಥರ ಇವತ್ತಾ ಗುರ್ತಿದೆ. ಇವತ್ತಾ ಇವತ್ತಿಂದು ತುಂಬಾ ಚೆನ್ನಾಗಿತ್ತು ಗುರುಜಿ. ಲೈಫ್ ಎಕ್ಸಾಂಪಲ್ಸ್ ಒಂಥರ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಅದನ್ನ ಅರ್ಥ ಮಾಡ್ಕೊಂಡು ಇದ್ ಮಾಡ್ಕೊಳ್ಳೋ ಅಷ್ಟು ಸಿಂಪಲ್ ಆಗಿ. ಫಾರ್ ಎಕ್ಸಾಂಪಲ್ ಸಿಂಪಲ್ ಎಕ್ಸಾಂಪಲ್ ಹೇಳಿದ್ರು. ಭಗವಂತ ಯಾಕೆ ಎಲ್ಲರೂ ಒಂದೇ ತಾನೆ, ಎಲ್ಲ ದೇವತೆಗಳು ಭಗವಂತ ಎಲ್ಲರೂ ಒಂದೇ, ಯಾಕೆ ಬೇರೆ ಮಾಡ್ಬೇಕು ಅಂತ ಕೇಳ್ತಾರೆ. ಹೌದು, ಇವಾಗ ಒಂದು ಬ್ಯಾಂಕ್ ನಲ್ಲಿ ನೀವು ಮ್ಯಾನೇಜರ್ ಇರ್ತಾರೆ, ಅದಾದ್ಮತ್ತೆ ಆಫೀಸರ್, ಅದಾದ್ಮತ್ತೆ ಚಪರಾಸಿ ಇರ್ತಾನೆ. ನೀವು ಹೋಗ್ಲಿ ಯಾಕೆ ಎಲ್ಲರನ್ನು ಮ್ಯಾನೇಜರ್ ಅಂತಾನೆ ಹೇಳ್ಬಿಟ್ಟು ಅವ್ನ್ ಪ್ಯೂನ್ ಮ್ಯಾನೇಜರ್ ಸೀಟ್ ನಲ್ಲಿ ಕೂಡ್ಸೋದಿಕ್ಕಾಗುತ್ತಾ ಅಂದ್ರು. ತುಂಬಾ ಚೆನ್ನಾಗಿದೆ ಅದೊಂದು ಎಕ್ಸಾಂಪಲ್. ಆತರ ಬಹಳ ಚೆನ್ನಾಗಿತ್ತು ಇವತ್ತು ಹೇಳಿದ್ದಾರೆ. ಚೆನ್ನಾಗಿ sometimes those things will for it ಒಂಥರ ಮೆಮರಿನಲ್ಲಿ ಕೂತ್ಕೊಂಡ್ಬಿಡುತ್ತೆ. ಯಾಕಂದ್ರೆ we can connect it. ಅಂದ್ರೆ ಸಿಂಪಲ್ ಆಗಿರುತ್ತೆ ಬಟ್ ಕನೆಕ್ಟ್ ಮಾಡ್ಕೊಂಡ್ಬಿಡ್ಬೋದು ನಮ್ಮಲ್ಲಿ. ಯಾರು ಅದಕ್ಕೆ ಪ್ರಭುಪಾದ ಎಷ್ಟು ಎಕ್ಸಾಂಪಲ್ಸ್ ಕೊಟ್ಟಿ ಹೇಳ್ತಾರೆ ಅಂದ್ರೆ ಇವತ್ತು ನಾನು ಲೆಕ್ಚರ್ ಕೇಳ್ತಾ ಇದ್ದೆ. ಪ್ರಾಣಿಗಳಿಗೆ ಊಟ ಹುಡ್ಕೊಂಡು ಹೋಗುತ್ತೆ, ಅದು ಎಲ್ಲೆಲ್ಲ ಬೀದಿ ಅಲ್ಲಿ ಅಲ್ಲಾಡುತ್ತೆ, ಅದಕ್ಕೆ ಗೊತ್ತಿಲ್ಲ. ಆ ಊಟನ ಕೊಂಡ್ಕೋಬಹುದು ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಮನುಷ್ಯರು ಊಟ ಕೊಂಡ್ಕೋತಾರೆ ಅಲ್ವಾ. ಅಕ್ಕಿ ಬೇಳೆ ಎಲ್ಲ ನಾವು ಕೊಂಡ್ಕೊಂಡು ತಿಂತೀವಿ ಅಲ್ವಾ. ನಾವು ಹುಡ್ಕೊಂಡು ಹೋಗಲ್ಲ ಊಟಕ್ಕೋಸ್ಕರ ಬೀದಿ ಬೀದಿಯಲ್ಲಿ ಎಲ್ಲ. ಅಂದ್ರೆ ಅದು ಆ ಲೆವೆಲ್ ಅಲ್ಲಿ ಇದೆ. ನಮಗೆ ಆ ಸೌಕರ್ಯ ಕೃಷ್ಣ ಭಗವಂತ ಕೊಟ್ಟಿದ್ದಾನೆ, ನಮ್ಗೆ ಫೆಸಿಲಿಟಿ ಕೊಟ್ಟಿದ್ದಾನೆ. ನಾವು ಹ್ಯಾಪಿಯಾಗಿ ಕೊಂಡ್ಕೊಂಡು ತಿನ್ಕೊಂಡು ನಮ್ಗೆ ಶಕ್ತಿ ಇದೆ. ಅದರಿಂದ ನಾವು ಇನ್ನೂ ಎಷ್ಟೆಲ್ಲ ಮುಂದುವರಿಬಹುದು ನಾವು ವಿಚಾರ ಮಾಡೋದ್ರಲ್ಲಿ ಅಲ್ವಾ, ತಿಳುವಳಿಕೆ ಜ್ಞಾನದಲ್ಲಿ. ದಟ್ ಈಸ್ ದ ಥಿಂಗ್. ಅದೇ ಪ್ರಭುಪಾದ ಯಾಕಿದ ಲೆಕ್ಚರ್ಸ್ ಕೊಡ್ತಾರೆ ಅಂದ್ರೆ, ಬಿಕಾಸ್ ನಮ್ಮ ಕ್ರಿಶ್ಚಿಯಾನಿಟಿದಲ್ಲಿ ಏನಂದ್ರೆ ಪ್ರಾರ್ಥನೆ ಅವ್ರು ಏನ್ ಮಾಡ್ಕೋತಾರೆ ಅಂದ್ರೆ ನಮ್ಗೆ ದೈನಂದಿನ ಊಟ ಬ್ರೆಡ್ ಓನ್ಲಿ. ಅದೇ ಗಿವ್ ಅಸ್ ಬ್ರೆಡ್ ಅಂಡ್ ಬಟರ್ ಅಂತ ಕೇಳ್ಕೊತಾರೆ. ಅಂದ್ರೆ ಡೈಲಿ ಊಟ ಕೊಡು ಅಂತ ಪ್ರಾರ್ಥನೆ ಮಾಡ್ಕೋಬೇಕಾ? ಹುಟ್ಟಿಸಿದವನು ಹುಲ್ಲಿನ ಮೇಯಿಸದೇ ಇರ್ತಾನೆ ಅಂತ ಹೇಳಿ. ಹಾ, ಎಲ್ಲಾ ಜೀವರಾಶಿ ನೋಡ್ಕೋತಾನೆ ಭಗವಂತ. ಅದು ಸಪರೇಟ್ ಆಗಿ ಕೇಳ್ಕೋಬೇಕಾ? ಇನ್ನು ಏನಾದ್ರು ಹೈಯರ್ ಕೇಳ್ಬೇಕು ನಾವು ಅಲ್ವಾ. ಮನುಷ್ಯ ಜನ್ಮ ಅಂದ್ರೆ ಅನ್ನಮಯ ಕೋಶ ಅಲ್ಲ. ಅನ್ನಮಯ ಕೋಶ ಮೇಲೆ ದಾಟಿರೋದೇನು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಆದ್ಮೇಲೆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆಮೇಲೆ ಆನಂದಮಯ ಕೋಶ ಅಲ್ವಾ. ಮನೋಮಯ ಅಂದ್ರೆ ನನ್ನ ಮನ್ಸಿಗೆ ಸಂತೋಷ ಬರುವಂತದ್ದು ನಾನು ಮಾಡ್ತೀನಿ. ಪ್ರಾಣಮಯ ಅಂದ್ರೆ ನನ್ನ ಬಚಾವ್ ನಾನೆಲ್ಲ ಮಾಡ್ಕೋತೀನಿ ಕೆಲಸ, ನನ್ನ ಪ್ರಾಣ ಕಾಪಾಡ್ಕೋಬೇಕು, ಇದು ಪ್ರಾಣಮಯ. ಅನ್ನಮಯ ಅಂದ್ರೆ ಎಲ್ಲ ಬರೀ ತಿನ್ನೋದು ಮಾತ್ರ ನನ್ಗೆ ವಿಚಾರ. ಸಣ್ಣ ಮಕ್ಕಳು ಅನ್ನಮಯ ಕೋಶ ಅಂದ್ರೆ ಬರೀ ನಾನು ಬದುಕಿರೋದು ಊಟಕ್ಕೋಸ್ಕರ, ಊಟ ತಿಂಡಿಗೋಸ್ಕರ. ನಾನು ಬದುಕೊಂಡು ಹಾಯಾಗಿರ್ತೀನಪ್ಪ ನಾನು ತಿನ್ಕೊಂಡಿದ್ದು ಅನ್ನಮಯ ಕೋಶ. ಅನ್ನಮಯ ಅಂದ್ರೆ ಪ್ರಾಣಮಯ, ಪ್ರಾಣ ಕಾಪಾಡ್ಕೋಬೇಕು. ಆಮೇಲೆ ಮನೋಮಯ ಕೋಶ, ನನ್ ಮನ್ಸಿಗೆ ಬಂದಾಗ ಮಾಡೋದು, ಮನ್ಸಿಗೆ ಇಷ್ಟ ಆಗಂತದ್ದು ಅಲ್ವಾ. ಮನಸ್ಸು ತುಂಬಾ ವೈಟಲ್ ಆಗಿ ರೋಲ್ ಪ್ಲೇ ಮಾಡುತ್ತೆ. ಆಮೇಲೆ ವಿಜ್ಞಾನಮಯ, ವಿಚಾರ ಮಾಡೋದು ತತ್ವದಿಂದ, ಏನ್ ಸರಿ ಏನ್ ತಪ್ಪು, ಯಾರನ್ನ ಪ್ರಾರ್ಥಿಸ್ಬೇಕು ಎಲ್ಲ ನಾವು ವಿಚಾರ ಮಾಡ್ತೀವಲ್ವಾ. ಇದೆಲ್ಲ ವಿಜ್ಞಾನ ಇದೆ. ಡೈಸೆಕ್ಟ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ. ತತ್ವ, ಫಿಲಾಸಫಿ ಓದೋರು ಫಿಲಾಸಫಿ ಅರ್ಥ ಮಾಡ್ಕೊಳ್ಳೋರಲ್ಲ, ವಿಜ್ಞಾನಮಯ ಕೋಶ ಅಂದ್ರೆ ತುಂಬಾ ಹೈ. ಆಮೇಲೆ ಆನಂದಮಯ, ಆನಂದ ಅಂದ್ರೆ ಯಾವಾಗ್ಲೂ ಹ್ಯಾಪಿ, ಸಂತೋಷ, ಏನು ಕೊಂಡ್ಕೋಬೇಕಾಗಿಲ್ಲ ಅಲ್ವಾ. ಇದು ಫ್ರೀ ಕ್ಲಾಸ್ ಇದು, ಆದ್ರೆ ನಮ್ಗೆ ತುಂಬಾ ಹ್ಯಾಪಿ ಅನ್ಸತ್ತೆ. ಯಾರು ಚಾರ್ಜ್ ಮಾಡ್ತಿಲ್ಲ ನಮ್ಗೆ, ನಾವ್ ಯಾರಿಗೂ ದುಡ್ಡೇನ್ ಕಟ್ತಿಲ್ಲ, ಆದ್ರೆ ನಮ್ಗೆ ಎಷ್ಟು ಸಂತೋಷ ಸಿಗ್ತಾ ಇದೆ
ತುಂಬಾ ಸಂತೋಷ ಸಿಗತ್ತೆ ಹಂಗೆ ಎಷ್ಟು ಒಂದ್ ಕ್ಲಾಸಿಂದಾನೆ ಎಷ್ಟೊಂದ್ಸರಿ ಎಸ್ಪೆಷಲಿ ನಂಗಂತೂ ಕ್ಲಾಸಸ್ ಕೊಡೋದ್ರಿಂದ ರೀಡಿಂಗ್ ಮಾಡೋದ್ರಿಂದ ಅಸೋಸಿಯೇಷನ್ ಇಂದ ಎಷ್ಟು ಖುಷಿ ಆಗತ್ತಲ್ವ. ಬಟ್ ನಿಮ್ ನಗು ಮುಖನೇ ಅರ್ಥ ನಮ್ಗೆ ಸಂತೋಷ ಇದಕ್ಕೋಸ್ಕರ ಕ್ಲಾಸ್ಗೋಸ್ಕರ ನಾನು ನನ್ನ ಮಗ ನೋಡ್ಕೊಳ್ಳೋದಕ್ಕೆ ಒಂದು ಕೆಲಸದವನ್ನ ಇಟ್ಬಿಟ್ಟಿದ್ದೀನಿ ನಾನು. ಇದು ಮಾತ್ರ 2 ದಿನ ಮಾತ್ರ ಬಂಕ್ ಮಾಡಂಗಿಲ್ಲ ಅಂದ್ಬಿಟ್ಟಿದ್ದೀನಿ. ಅದೊಂದು ಮೋಸ್ಟ್ ಇಂಪಾರ್ಟೆಂಟ್ ಡೇಸ್ ಇನ್ ಮೈ ಲೈಫ್ ಅದು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹೇಳಿ 8:30 ಆಯ್ತಲ್ವಾ ನಿಮ್ ಸರ್ವಿಸ್ ಇದೆ ಅಲ್ವಾ ಮಾತಾಜಿ? ಚಾಂಟಿಂಗ್ ಕ್ಲಾಸ್ ಮಾತಾಜಿ. ಮಾತಾಜಿ ಇನ್ನೊಂದು ಮಾತು ಮಾತಾಜಿ, ಶನಿವಾರ ಭಾನುವಾರನು ಮಾಡ್ಬೇಕಾ ಮಾತಾಜಿ? ಎಸ್ ಮಾತಾಜಿ, ಪ್ರತಿದಿನ ಇದು ಎವ್ರಿ ಡೇ ನೀವಿರಿ, ಇಲ್ಲ ಯಾವ್ದಾರು ಇಡ್ಸಿ ನೀವು, ಪರವಾಗಿಲ್ಲ. ಇಲ್ಲ ನಾನೇ ಇದ್ದೀನಿ, ಯಾರು ಇರ್ತಾರೆ. ಜಸ್ಟ್ 8:30 9:15 ಮಾತ್ರ ಕಂಪಲ್ಸರಿ ಮಾತಾಜಿ. ಡಿವೋಟಿಸ್ ಜಾಯ್ನ್ ಆಗ್ತಿದಾರಾ ಮಾತಾಜಿ? ಒಬ್ರೇ ಬರ್ತಾ ಇದಾರೆ, ಇನ್ನೊಂದಿಬ್ರು ಮೊನ್ನೆ ಜಾಯಿನ್ ಮತ್ತೆ ಇದಾದ್ರು. ಹೇಳಿ ಅವ್ರಿಗೆ 8:30 ನೀವಿರೋ ಗ್ರೂಪ್ಸ್ ಅಲ್ಲಿ ಕಳ್ಸಿ ಅಂತ ಹೇಳಿ ಅವ್ರಿಗೆ. ಹೇಳಿದ್ದೀನಿ ಮಾತಾಜಿ. ಇದಾರೆ ಅದೇ ಒಂದ್ ದಿವಸ ಬಂದ್ರೆ ಒಂದ್ ದಿವಸ ಬರ್ತಾರೆ, ನೋಡೋಣ ನಿಧಾನ. ನಾವ್ ಮಾಡ್ತಾ ಇದ್ರೆ ಬರ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಸ್ಟಾಪ್ ಮಾಡೋಣ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय। नामाचार्य हरिदास ठाकुर की जय। जगत गुरु श्रील प्रभुपाद की जय। ग्रंथ श्रीमद् भागवतम की जय। हरे कृष्ण। मधु माता जी हरे कृष्णा। सुधा माता जी, सुधा मेरवाड़े माता जी, सुधा श्याम सुंदर माता जी हरे कृष्णा। ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು ಮಾತಾಜಿ. ಹರೇ ಕೃಷ್ಣ. ನಿಮಗೂ ಮಾತಾಜಿ, ಎಲ್ಲರಿಗೂ ಮಕ್ಕಳು ಚೆನ್ನಾಗಿ ಆರೋಗ್ಯವಾಗಿರ್ಲಿ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ. ಹೊಸ ವರ್ಷದ ಶುಭಾಶಯಗಳು ಮಾತಾಜಿ. ಹರೇ ಕೃಷ್ಣ. ಶುಭಾಶಯ ಮಾತಾಗಳು ಮಾತಾಜಿ, ದಂಡ ಪ್ರಣಾಮ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮಾತಾಜಿ ಎಲ್ಲರಿಗೂ, ನಿಮಗೂ ಧನ್ಯವಾದ. ಆಧ್ಯಾತ್ಮಿಕ ಜೀವನದಲ್ಲಿ ಏನು ಒನ್ ಟೈಮ್ ನಮ್ಮೆಲ್ರಿಗೋಸ್ಕರ ಒಂದ್ಸರಿ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭಗವಂತ ನಿನ್ ಇಚ್ಛೆ ಪ್ರಕಾರ ನಾವು ಭಕ್ತಿದಲ್ಲಿ ಇನ್ನೂ ಮುಂದುವರಿಯಂಗಾಗ್ಲಿ. ನಮ್ಮ ಭೌತಿಕದ ಅಡ್ಡಿ ಆತಂಕಗಳು ಏನಿದೆಯೋ ಅದೆಲ್ಲ ಸ್ವಲ್ಪ ನಮ್ಗೆ ನಿವಾರಣೆ ಆಗೋದಾಗ್ಲಿ, ಕಮ್ಮಿ ಆಗ್ಲಿ. ಕೃಷ್ಣ ನಿನ್ ಭಕ್ತಿ ಸಲ್ಸಕ್ಕೆ ನಮ್ಗೆ ಇನ್ನೂ ಅನುಕೂಲಕರವಾದಂತ ದಿನಗಳು ನೋಡಂಗ್ ಮಾಡು ಅಂತ ನಾವು ಕೇಳ್ಕೊಳ್ಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದ ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ. ಅರುಣಾ ಮಾತಾಜಿ, ಅನ್ನಪೂರ್ಣ ಮಾತಾಜಿ, ಗೀತಾ ಲಗಡಿ ಮಾತಾಜಿ, ಹೇಮಾ ಮಾತಾಜಿ ಹರೇ ಕೃಷ್ಣ, ನಿಶಾಂತ ಮಾತಾಜಿ, ರೇಣುಕಾ ಮಾತಾಜಿ, ಸಂಗೀತಾ ಮಾತಾಜಿ ಹರೇ ಕೃಷ್ಣ, ಸ್ವಾತಿ ಮಾತಾಜಿ, ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಪ್ರೇಮ ಮಾತಾಜಿ ಹರೇ ಕೃಷ್ಣ, ದಿವ್ಯಾ ಮಾತಾಜಿ, ಸುಜಾತಾ ಮಾತಾಜಿ ಹರೇ ಕೃಷ್ಣ. ಮಾತಾಜಿ, ಭೌತಿಕ ಜೀವನದಿಂದ ಹೊರಗೆ ಬರಕ್ ಆಗ್ತಾನೆ ಇಲ್ಲ ಮಾತಾಜಿ. ದುಃಖ ಆಗತ್ತೆ, ಬರೀ ಭಯ ಆಗತ್ತೆ ಮಾತಾಜಿ. ದುಃಖ, ಎಸ್ ಮಾತಾಜಿ. ದುಃಖಾಲಯ ಕೃಷ್ಣ ಹೇಳಿದಾನಲ್ವಾ, ದುಃಖಾಲಯ ಶಾಶ್ವತ ಮಂದಿರ, ಅದನ್ನೇ ದುಃಖ ದೋಷ ದರ್ಶನಂ ಅಂತ ಹೇಳಿದ್ದಾನೆ ಕೃಷ್ಣ. ಕೃಷ್ಣ ಏನಂದಿದ್ದಾನೆ, ಈ ಸಂಸಾರದಲ್ಲಿ ನಾವು ದೋಷ ಹುಡ್ಕಕ್ಕೆ ನಮಗ್ ಬರ್ಬೇಕು ಅಲ್ವಾ. ದುಃಖ ದೋಷ ದರ್ಶನಂ. ಆ ದೋಷ ಹುಡ್ಕಕ್ ನಮ್ಗೆ ಯಾವಾಗ ಬರುತ್ತೆ? ನಾವು ಜ್ಞಾನ ಸಂಪಾದನೆ ಮಾಡಿದಾಗ್ಲೇ ನಮಗ್ ಬರುತ್ತೆ, ವಿತ್ ನಾಲೆಡ್ಜ್ ಅಲ್ವಾ. ಇದು ಸರಿ, ಇದು ತಪ್ಪು, ಇದು ಅಪಾಯಕರವಾದಂಥದ್ದು ಅನ್ನೋದು ನಮಗೆ ಜ್ಞಾನ ಬಂದಾಗ್ಲೇ ಬರುತ್ತೆ. ಅದಕ್ಕೆ ಜ್ಞಾನ ಪಡ್ಕೊಳಕ್ ಹೇಳ್ತೇನೆ ಕೃಷ್ಣ. ಜ್ಞಾನದಿಂದ ನೋಡಿದಾಗ ನಮ್ಗೆ ಮೋಹ ಕಮ್ಮಿ ಆಗತ್ತೆ ಮಾತಾಜಿ. ಮೋಹ ಅಂದ್ರೆ ಇಗ್ನೋರೆನ್ಸ್, ಅದು ಡಾರ್ಕ್ನೆಸ್, ಅಂಧಕಾರ. ಅದು ನಮ್ನ ಅದೆಲ್ಲೂ ಬಿಡುಗಡೆ ಮಾಡೋದಿಲ್ಲ. ಹಾಗಾಗಿ ಅಂಧಕಾರದಿಂದ ನಾವು ಹೊರಗೆ ಬರ್ಬೇಕು ಅಂದ್ರೆ ಜ್ಞಾನ ಸಂಪಾದನೆ ಮಾಡೋದ್ರಿಂದ ಅಂಧಕಾರದಿಂದ ಹೊರಗೆ ಬರ್ತೀವಿ ನಾವು.
ಗುರುಜಿ, ಪ್ರಭುಗಳದ್ದು ಸಿಂಪೋಸಿಯಂ ಚೆನ್ನಾಗಾಗ್ಲಿ, ನಾವೆಲ್ಲರೂ ಇದ್ ಮಾಡೋಣ. ಭಗವದ್ಗೀತಾ ಬಗ್ಗೆ ಒಂದು ಟಾಕ್ ಇದೆ ಅಂತ ಹೇಳಿ ಹಾಕಿದ್ರು. ಎಸ್, ಯಾವತ್ತಿದೆ ಗುರುಜಿ ಅದು? January 6th ವಿಜಯವಾಡದಲ್ಲಿ ನಮ್ ಪ್ರಭುದು ಒಂದು ಅದೇ ಕಾನ್ಫರೆನ್ಸ್ ಇದೆ ಭಗವದ್ಗೀತಾ ಭಗವದ್ಗೀತೆ ಬಗ್ಗೆ. ಮೇಲೆ. ಸೊ Yes, Matthews ಚೆನ್ನಾಗಾಗ್ಲಿ ಅಂತ ಎಲ್ಲರೂ ಇನ್ನೊಂದ್ಸತಿ ಹೇಳೋಣ. ಶ್ರೀಧರ್ ಪ್ರಭುಗಳದ್ದು ಇದು ಚೆನ್ನಾಗಾಗ್ಲಿ, ಉಪನ್ಯಾಸ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ 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 ಹರೇ ಹರೇ ಹರೇ. ಹರೇ. ಹರೇ ಕೃಷ್ಣ ಹರೇ ಕೃಷ್ಣ. ನಮ್ಮ ಹರೇ ಪ್ರಭು ಕೃಷ್ಣ ಈ ಮಾತಾಜಿ, ಜನವರಿ ದಂಡ 6 ಪ್ರಣಾಮ ಬಂದ್ಬಿಟ್ಟು ಮಾತಾಜಿ. ವಿಜಯವಾಡದಲ್ಲಿ ಒಂದು ಭಗವದ್ಗೀತೆ ಕಾನ್ಫರೆನ್ಸ್ ಹೋಗ್ತಿದ್ದಾರೆ. ಅಂದ್ರೆ ಭಗವದ್ಗೀತೆ ಹೆಂಗೆ ನಮ್ಮ ಜೀವನದಲ್ಲಿ ಸಹಾಯ ಅಳವಡಿಸ್ಕೋಬೇಕು. ಆಗತ್ತೆ, ಹೆಂಗೆ ಮುಂದಿನ ಪೀಳಿಗೆಗಳಿಗೆ ಯಾವ ರೀತಿ ಸಹಾಯ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದು ಟಾಕ್ ಕೊಡ್ತಾರೆ ಒಂದು ಕಾಲೇಜಲ್ಲಿ. ಅದಕ್ಕೆ ಹೋಗ್ತಿದ್ದಾರೆ. ಬಟ್ ಅಷ್ಟು ಬಿಸಿ ಇದ್ರಲ್ಲಿ ಅವ್ರು ಪ್ರಿಪೇರ್ ಆಗ್ತಾ ಇದಾರೆ ಅಂದ್ರೆ ರಿಯಲಿ ತೆಲುಗುನಲ್ಲೇ ಮಾತಾಡ್ತಾರೆ ಅನ್ಸುತ್ತಲ್ಲ ಕಾಲೇಜಲ್ಲಿ. ತೆಲುಗುದಲ್ಲೇ ಎಷ್ಟು ಸ್ಪೀಕರ್ಸ್ ಮಾಡಿ ಅದೇ ಗುರುಜಿ, ಧನ್ಯವಾದಗಳು. ಹರೇ ಥ್ಯಾಂಕ್ ಯು. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.